ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಶಂಕರ್. ನಂಗೆ ಎಲ್ಲದಕ್ಕಿಂತ ಭಯನೇ ರ್ಯಾಪಿಡ್ ರೌಂಡ್. ಸಡನ್ ಆಗಿ ಏನ್ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಸಂಜಯ್ ರಘು ಸರ್, ಅವಿನಾಶ್ ಸರ್, ಶಿವಣ್ಣ ಒಂದ್ ಕಡೆ, ಅಪ್ಪು ಸರ್, ದುನಿಯಾ ವಿಜಯ್ ಸರ್, ಧನು ಅವರಾಗ್ಲಿ, ವಸಿಷ್ಠ ಅವರಾಗ್ಲಿ, ಅವ್ರು ನೋಡಿ ಕಲಿಬೇಕು. ಪಟ್ 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 ಅಂತ ಆಗಲ್ಲ. ಹಂಗೆ ಬಾಡಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ, ದಪ್ಪ ಆಗ್ತಾರೆ, ಸಣ್ಣ ಆಗ್ತಾರೆ. ನಾನು ಆ ಸಿನಿಮಾ ಮಾಡ್ಬೇಕಾದ್ರೆ ಆಲ್ರೆಡಿ ಸಣ್ಣ ಇದ್ದೆ. ನಾನು ಒಪ್ಕೊಂಡಿದ್ದೆ 2 ಸಿನಿಮಾಗಳು ಟೇಕ್ ಆಫ್ ಆಗ್ಲಿಲ್ಲ. ಧ್ರುವ ಸರ್ಜಾ ಅವ್ರು ಮೊನ್ನೆ ಬ್ರೋ ಗೋಲ್ಟು ನನ್ನ ಫೇವ್ರೆಟ್ ಸಿನಿಮಾ ಬ್ರೋ, ಗೀತಕ್ಕ ಮತ್ತೆ ಶಿವಣ್ಣ ಒಂದ್ ಕಡೆ ನಿಂತಿದ್ರು, ನಾ ಹಿಂದ್ ಕೂರಾಕೊಂಡಿದ್ದು ಕೈ ಹಿಡಿದ್ಬಿಟ್ಟು ಕೂರಿಸಿದ್ರು ಪಕ್ಕದಲ್ಲಿ, ಎಲ್ಲೇ ಕೂತ್ಕೊ. ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಅದು ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಗೊತ್ತಾಗಲ್ಲ. ಛತ್ರಪತಿ ಬಂದಾಗ ಅವರೆಲ್ಲರೂ ಭಾಳ ಇಷ್ಟಪಟ್ರು. ರಕ್ಷಿತ್ ಅವರು ಕರೆದು ಆ ಭಾಗದ ಇನ್ನೊಂದು ಕತೆ ಏನಾದ್ರು ಇದ್ರು ಹೇಳ್ರಿ, ಅಥವಾ ನಿಮ್ಗೆ ಏನಾದ್ರು ಕತೆ ಇಷ್ಟ ಇದ್ರೆ ಹೇಳ್ರಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಶಂಕರ್ ಅನ್ನೋ ಹೆಸರು ಯಾಕೆ ಅಂತ ಹೇಳೋದಾದ್ರೆ, ನಾನೇ ಎಲ್ಲರೂ ಆಡಿಷನ್ ಕೊಡೋ ಮುಂದೆ ಹೆಸರು ಬರೀಬೇಕಾದ್ರೆ ನವೀನ್ ಶಂಕರ್ ಅಂತ ಅಂದ್ಕೊಂಡು ಬರ್ಕೊಡ್ತಿದ್ದೆ. ಫಿಲ್ಮ್ ಇಸ್ ಅ ಬೆಸ್ಟ್ ಕಂಪ್ಯಾನಿಯನ್ ಫಾರ್ ಮೀ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್. ನಾನು ಪರಿಣಿಕಾ. ಇವತ್ತಿನ ನನ್ನ ಅತಿಥಿ ಕನ್ನಡದ ನ್ಯಾಚುರಲ್ ಸ್ಟಾರ್. ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಮೌಲ್ಡ್ ಆಗುವಂತಹ ನಟ. ಇವರ ಅಭಿನಯ ನೋಡಿದವರೆಲ್ಲ ಚೆನ್ನಾಗಿದೆ ಅಂತಾನೆ ಅಂತಾರೆ. ಎಸ್, ಇವತ್ತಿನ ನನ್ನ ಅತಿಥಿ ನವೀನ್ ಶಂಕರ್ ಸರ್. ನವೀನ್ ಸರ್, ಹೇಗಿದ್ದೀರಿ? ಹಾಯ್, ಆರಾಮಿದ್ದೀನಿ. ಫುಲ್ ಆರಾಮ್. ನೀವು ಆರಾಮಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನವೀನ್ ಸರ್, ನಾನು ನಿಮ್ದು ಒಂದು ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ. ಮೊದಲನೇದಾಗಿ ನಿಮ್ಮ ಹೆಸರು ಮೇಲೆ ತಗೊಳ್ಳೋದಾದ್ರೆ, ಶಂಕರ್ ಅನ್ನೋ ಹೆಸರು ಯಾಕೆ ಅಂತ ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಸೊ ನವೀನ್ ಶಂಕರ್ ಅನ್ನೋ ಹೆಸರು ಯಾಕೆ ಅಂತ ಹೇಳೋದಾದ್ರೆ, ಫಸ್ಟ್ ಇಲ್ಲಿ ಬೆಂಗಳೂರಿಗೆ ಬಂದಾಗ ಅಂದರೆ ಸಿನಿಮಾಗಳಿಗೆ ಟ್ರೈ ಮಾಡೋ ಟೈಮಲ್ಲಿ ಏನೇನೋ ಹೆಚ್ಚು ಕಮ್ಮಿ ಆಗ್ತಿರ್ತವಲ್ಲ, ಆ ಟೈಮ್ನಾಗ ಒಂದು ಸ್ವಲ್ಪ ಎನರ್ಜಿ ಆ ಕಡೆ ಈ ಕಡೆ ಆಗೋದು. ಆ್ಯಂಡ್ ಶಂಕರ್ನಾಗ್ ಅವ್ರ ಬಗ್ಗೆ ಮೊದಲಿಂದನೂ ಭಾಳ ಪ್ರೀತಿ, ಆಮೇಲೆ ಒಂಥರ ಅಭಿಮಾನ. ಆಮೇಲೆ ಅವ್ರದ್ದು ಕತೆಗಳು ಇರ್ತಿತ್ತಲ್ಲ, ಎಲ್ಲ ಹೇಳ್ತಿದ್ರಲ್ಲ, ಕತೆಗಳು ಅಂದರೆ ಬರೆದಿರೋ ಕತೆಗಳಲ್ಲ, ಅವರ ಕೆಲಸದ ವೈಖರಿ ಬಗ್ಗೆ ಹೇಳೋರು, ಆಮೇಲೆ ಅವ್ರ ಸ್ಪೀಡ್ ಬಗ್ಗೆ ಹೇಳೋರು, ಅವ್ರು ಎಷ್ಟು ಎನರ್ಜಿಟಿಕ್ ಆಗಿರ್ತಿದ್ರು ಅಂತ ಹೇಳೋರು, ಆಮೇಲೆ ಅವ್ರ ಕನಸುಗಳ ಬಗ್ಗೆ ಹೇಳೋರು. ಅದರ ಒಂದು ಶಕ್ತಿ ಇತ್ತಲ್ಲ. ಸೊ ಅವ್ರ ಅಭಿಮಾನಕ್ಕೋಸ್ಕರ ಇಟ್ಕೊಂಡಿದ್ದದು ಶಂಕರ ಅಂತ. ಸೊ ಆ ಹೆಸರು ಇದ್ರೆ ನೀವು ಲೇಜಿ ಆಗೋದಕ್ಕೆ ಬಿಡೋದಿಲ್ಲ ನಿಮಗೆ ಅಂತನಾ? ಡೆಫಿನೆಟ್ಲಿ. ಆ್ಯಕ್ಚುಲಿ ಹಂಗೇನೆ ಥಾಟ್ ಬಂದಿದ್ದು ಹಂಗೇನೆ. ನಾನೊಂದು ಶಂಕರ್ನಾಗ್ ಅವ್ರ ಅಭಿಮಾನಿಯ ಪಾತ್ರನೇ ನಾನು ಇದರಲ್ಲಿ ಮಾಡಿದ್ದೆ, ಒಂದು ಸಿನಿಮಾ ಸಡಗರ ಅಂತ. ಅದು ಇನ್ನೂ ಅರ್ಲಿ ಡೇಸ್, ಅವಾಗ ಇನ್ನೂ ಥಿಯೇಟ್ರ್ ಮಾಡುವಂಥ ಟೈಮ್ನಾಗೆ ಸಿಕ್ಕಂಥ ಒಂದು ಅವಕಾಶ. ಆ ಟೈಮ್ನಾಗೆ ನನ್ನ ಫ್ರೆಂಡು ಅಕ್ಷಯ್ ಅಂತದ್ದು ನಾನು ನವೀನ್ ಶಂಕರ್ ಅಂತ ಕರೆಯೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ನಾನು ಅದು ಮೋಸ್ಟ್ಲಿ ಐ ಥಿಂಕ್ ಅವ್ರ ಕ್ರೆಡಿಟ್ ಒಳಗೂ ಅದೇ ಹಾಕಿದ್ರೋ ಏನೋ ಗೊತ್ತಿಲ್ಲ, ಕ್ರೆಡಿಟ್ ರೋಲ್ ಹಾಕಿರ್ತೈತಲ್ಲ ಆ ಟೈಮ್ನಾಗೆ. ಅಲ್ಲಿಂದ ನಾನೇ ಎಲ್ಲರೂ ಆಡಿಷನ್ ಕೊಡೋ ಮುಂದೆ ಹೆಸರು ಬರೀಬೇಕಾದ್ರೆ ನವೀನ್ ಶಂಕರ್ ಅಂತ ಅಂದ್ಕೊಂಡು ಬರ್ಕೊಡ್ತಿದ್ದೆ. ಸೊ ಅದು ಇರಲಿ, ಹೆಸರು ಜೊತೆಗಿದ್ರಪ್ಪ ಅಂದರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ತೀವಿ, ಒಂದು ಸ್ಫೂರ್ತಿ ಸಿಗ್ತೈತಿ ಅಂತ. ಇವತ್ತು ಆ್ಯಕ್ಚುಲಿ ಇಫ್ ಐ ಆಮ್ ಫೀಲಿಂಗ್ ಲೋ, ನನಗೆ ನನ್ನ ಹೆಸರನ್ನೇ ನಾನು ಕೇಳ್ಕೊಳ್ಳೋದು. ಹೆಸರನ್ನಾಗ ಯಾರ ಹೆಸರು ಇಟ್ಕೊಂಡು ನೆನಪಿರಲಿ ನನಗೆ, ಕೆಲಸ ಮಾಡುವಂತ. ನಿಮ್ಮ ಬಾಲ್ಯದ ದಿನದ ಬಗ್ಗೆ ಬರೋದಾದ್ರೆ, ಸ್ಕೂಲಲ್ಲೆಲ್ಲ ನೀವು ರ್ಯಾಂಕ್ 1 ಇಲ್ಲ ರ್ಯಾಂಕ್ 2 ಅಂತ ಓದಿದ್ರಲ್ಲಿ, ಆದರೆ ಇಂಜಿನಿಯರಿಂಗ್ ಬಿಟ್ಟಿದ್ದು ಯಾಕೆ? ಸ್ಕೂಲ್ನಾಗ ಆ್ಯಕ್ಚುಲಿ ಹೈಸ್ಕೂಲಿಗೆ ಬಂದಮೇಲೆ ಅದು 8th 9th 10th 3 ವರ್ಷನೂ ನಾನು ಆ 3 ರ್ಯಾಂಕ್ ಒಳಗೆ ಇರ್ತಿದ್ದೆ. ಫಸ್ಟ್ ಬಂದಿದ್ದು ಕಮ್ಮಿ, ಸೆಕೆಂಡು ತರ್ಡು ಹಿಂಗೆ ಯಾವುದೋ ಒಂದು ಸಬ್ಜೆಕ್ಟ್ ಫಸ್ಟು, ಆ ಥರ ಹಂಗೆ ಆಗೋದು. ಇಂಜಿನಿಯರಿಂಗ್ ಬಿಡೋಕೆ ರೀಸನ್ನೇ ಪಿಕ್ಚರ್ಗೆ ಬರ್ಬೇಕಂತ. ಬೆಂಗಳೂರಿಗೆ ಬಂದಿದ್ದೆ ಪಿಕ್ಚರ್ಗೆ ಬರಬೇಕು ಅಂತ. ಯಾವ ಡಿಪಾರ್ಟ್ಮೆಂಟ್ ತಗೊಂಡಿದ್ರಿ? ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ. ಸೇಮ್ ಐ ಆಮ್ ನಾನು. ಹೌದಾ? ಎಸ್. ಸೂಪರ್, ಕ್ರೇಜಿ. ಆಕ್ಚುಲಿ ನಾವು ಬರೋಕ್ಕೂ 1 ವರ್ಷದ ಮುಂಚೆ ಅದು IP ಅಂತಿತ್ತು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ. ರಾಮಾಯಲ್ಲಿ ಐ ಥಿಂಕ್ ನಮ್ದು ಬ್ಯಾಚ್ ಅಥವಾ ನಮ್ಮ ಹಿಂದಿನ ಬ್ಯಾಚ್ ಇಂದನೂ ಅದನ್ನ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಗಳನ್ನು ಆಡ್ ಮಾಡ್ಕೊಂಡು, ಹೌದು, ಐ ಥಿಂಕ್ ನಮ್ದು ಮೆಕ್ಯಾನಿಕಲ್ ನಮ್ದು ಏನ್ 2 ಕಾಮನ್, ಸೇಮ್ ಲೆಕ್ಚರರ್ಸು, ಸೇಮ್ ಸಬ್ಜೆಕ್ಟ್ಸು, ಲ್ಯಾಬ್ ಕೂಡ ಸೇಮು. ಲಾಸ್ಟ್ ಇಯರ್ ಮಾತ್ರ ಐ ಥಿಂಕ್ ಇವ್ನು ಮುಗಿಸ್ಯಾರಲ್ಲ, ಆಕ್ಚುಲಿ ಇವ್ರನ್ನ ಕೇಳ್ಬೇಕು, ನಾನು ಅರ್ಧಕ್ಕೆ ಬಿಟ್ಟವ್. ನಾನು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಆ್ಯಡ್ ಆಗೋದು. ಅವಾಗ ಸೆಕೆಂಡ್ ಇಯರ್ ಟೈಮ್ನಾಗ ಡಿಸೈಡ್ ಮಾಡಿದ್ದು, ದೋಸ್ತ ಇದು ಭಾಳ ಟೈಮ್ ತೊಗೊಳತೈತಿ, ನಾನೇನು ಹೋಗಿ ಮುಗಿಸಿ ಕೆಲಸ ಮಾಡೋದಿಲ್ಲ, ಮತ್ತೆ ಯಾಕೆ ಮಾಡ್ಬೇಕು ಇದನ್ನ ನಾವು ಅಂತ ಅನ್ಕೊಂಡು ಬಿಟ್ಬಿಟ್ಟೆ. ದಟ್ ಡಸಂಟ್ ಮೀನ್ ದಟ್ ನಾನು ಯಾರಿಗೂ ಸಜೆಸ್ಟ್ ಮಾಡತ್ತಿಲ್ಲ ಕಾಲೇಜ್ ಬಿಟ್ಟು ಬರ್ರಿ ಅಂತ ಅನ್ಕೊಂಡು. ಇಫ್ ಯು ಹ್ಯಾವ್ ಬೆಟರ್ ಕ್ಲಾರಿಟಿ, ನೀವು PUC ಮುಗಿಸಿದ ಮೇಲೆ ನೀವು ಎಲ್ಲಿ ಕೆಲಸ ಮಾಡ್ತೀರಲ್ಲ ಆ ಕಡೆ ನೀವು ಹೋಗ್ಬೋದು. ಈಗ ಡಿಗ್ರಿ ನಾಟಕದಾಗೂ ಐತಿ,
ಹೌದು. ಆ್ಯಕ್ಟಿಂಗ್ ಡಿಪ್ಲೊಮೊಗಳಿದಾವೆ, ಆಮೇಲೆ ಒಳ್ಳೊಳ್ಳೆ ಥಿಯೇಟರ್ ಟೀಮ್ಗಳಿದಾವೆ. ಯು ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್ ಸಿನಿಮಾಗೆ ಬರಬೇಕು ಅನ್ನೋದಿತ್ತಪ್ಪ ಅಂದರೆ, ನಟ ಆಗಬೇಕು ಅನ್ನೋಂಗಿತ್ತು ಅಂತಂದರೆ ಆ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡ್ಕೊತ ಹೋಗ್ಬೋದು ನೀವು. ಬಟ್ ಬಂದ್ಮೇಲೆ ಅನಿಸ್ತು ಮುಗಿಸ್ಕೊಂಡೇ ಬರ್ಬೋದಾಗಿತ್ತು ಅಂತ. ಇಷ್ಟು ಲೇಟ್ ಆಕೈತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹೌದು. ಸೊ ಹಾಗೆ ದಟ್ ವಾಸ್ ದ ರೀಸನ್. ಸೊ ಸಿನಿಮಾ ಮೇಲೆ ಆಸೆ ನಿಮ್ಗೆ ಇಂಜಿನಿಯರಿಂಗ್ ಬಿಡೋ ತರ ಮಾಡ್ತು. ಬಟ್ ಎನಿವೇ ಇದು ಐಡಿಯಾ ಯಾರು ಕೊಟ್ಟಿದ್ದು, ಆಂಕರ್ ಆದ್ರೆ ಆಕ್ಟರ್ ಆಗಬಹುದು ಅಂತ? ಗಣೇಶ್ ನಮಸ್ಕಾರ ಅನ್ಕೊಂಡು ಅವರು ಓದ್ತಿದ್ವಲ್ಲ, ಅಲ್ಲಿ ಭಾರಿ ಫೇಮಸ್ ಆಗಿದ್ರು. ಅವ್ರಿಗೆ ಇಷ್ಟು ಜನ ಫ್ಯಾನ್ಸ್ ಇದ್ರು ಶೋ ಒಳಗೆ. ಅವ್ರಿಗೋಸ್ಕರನೇ ಆ ಶೋ ಓಡೋದು ಅದೆಲ್ಲ ತಲೆ ಕೂತಿತ್ತು. ಆಮೇಲೆ ನಾವು ಸ್ಕೂಲ್ನಾಗ ಇದ್ದಾಗೆಲ್ಲ ನಮಗೆ ಭಾಷಣ ಮಾಡೋದಕ್ಕೆ, ಆಮೇಲೆ ಈ ಸ್ವತಂತ್ರ ದಿನಾಚರಣೆ ಅಂತ ಬಂದರೆ ಅಥವಾ ಗಾಂಧಿ ಜಯಂತಿ ಅಂತ ಬಂದರೆ, ಇಲ್ಲೊಂದು ಸ್ಕೂಲ್ ಫಂಕ್ಷನ್ಗಳಾತಪ್ಪ ಅಂದರೆ ನಮಗೆಲ್ಲ ಕೆಲಸ ಹಚ್ಚೋರಲ್ಲ. ಒಂದು ಟೀಮ್ ಮಾಡ್ಬಿಟ್ಟು ಓಕೆ ನೀನು ಇದನ್ನ ಮಾಡ್ರಿ, ನೀವು ಲೈಬ್ರರಿ ನೋಡ್ಕರಿ, ನೀವು ಸ್ಟೇಜ್ ನೋಡ್ಕರಿ, ಹಿಂಗೆಲ್ಲ ಬಿಡೋರಲ್ಲ. ಹಿಂಗಾಗಿ ಸ್ಟೇಜದ್ದು ಸ್ವಲ್ಪ ಪರಿಚಯ ಇತ್ತು. ಸ್ಟೇಜ್ ಫಿಯರ್ ಇರಲಿಲ್ಲ ನವೀನ್ ಅವರಿಗೆ ಮೊದಲಿಂದ? ಸ್ಟೇಜ್ ಫಿಯರ್ ಹೈಸ್ಕೂಲ್ನಾಗನೇ ಕಳಿಸ್ಬಿಟ್ಟಿದ್ರು ಅವರು. ಬಟ್ ಕ್ಯಾಮ್ರಾ ಫಿಯರ್ ಈಗಲೂ ಐತೆ. ಕ್ಯಾಮ್ರಾ ಮುಂದೆ ಬಂದಪ್ಪ ಅಂತಂದ್ರೆ ಈಗಲೂ ನಾನು ಎವ್ರಿಥಿಂಗ್ ಲುಕ್ಸ್ ಲೈಕ್ ಅ ಫಸ್ಟ್ ಶಾಟ್. ತುಂಬಾ ಹೋಮ್ವರ್ಕ್ ಮಾಡ್ತೀರಿ ಕೂಡ ಅಲ್ವಾ ನೀವು? ಹಾ, ನನಗೆ ಆಕ್ಚುಲಿ ಬೇಕು. ಕೆಲವೊಂದಿಷ್ಟು ಆಕ್ಟರ್ಸ್ಗಳು ಇರ್ತಾರೆ, ಅವರು ಗೊತ್ತಿಲ್ಲ, ಬೈ ನೇಚರ್ ಅವರು ಭಾಳ ಸ್ಪಾಂಟೇನಿಯಸ್ ಆಗಿರ್ತಾರೆ ಒಂದು, ಅಥವಾ ಅವ್ರು ಮಾಡೋ ಪ್ರೊಸೆಸ್ನ ಭಾಳ ಈಸಿ ಮಾಡ್ಕೊಂಡಿರ್ತಾರೆ. ನಾನು ಆ್ಯಂಕರಿಂಗ್ ಮಾಡ್ಬೇಕಾದ್ರೂ ನಾನು ಇವತ್ತಿಗೂ ಯಾವ್ದಾರ ಸ್ಟೇಜಿಗೆ ಹೋಗ್ತೀನಿ ಅಂತ ತಿಳ್ಕೊರಿ. ಈಗ ಯಾವುದೋ ಫಂಕ್ಷನ್ಗೆ ಕರೆದಿರ್ತಾರ, ಅಲ್ಲಿ ಹೋಗ್ಬೇಕು ಅಂತಂದರೆ ನಾನು ಕೇಳ್ತೀನಿ ಯಾವ ಸ್ಟೂಡೆಂಟ್ಸ್ ಅದಾರ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸಾ ಇಲ್ಲ ಡಿಗ್ರಿ ಸ್ಟೂಡೆಂಟ್ಸಾ, ಫಸ್ಟ್ ಇಯರ್ ಫ್ರೆಷರ್ಸ್ ಡೇನಾ ಅಂತ ಕೇಳ್ಕೊಂಡೇ ಹೋಗ್ತೀನಿ. ಅಟ್ಲೀಸ್ಟ್ ಆ ತಲೆಗೆ ಹೋಗ್ಬೇಕು. ಓಕೆ, ಫ್ರೆಷರ್ಸ್ಗೆ ಅಂತಂದ್ರೆ ನಾವೇನು ಮಾತಾಡೋದಿರ್ತೈತಿ, ಅಥವಾ ನಾನು ಫ್ರೆಷರ್ಸ್ ಡೇ ಹೋದಾಗ ಏನು ಮಾತಾಡಿದ್ದೆ, ನಮ್ಗೆ ಹೆಂಗಿತ್ತು ಅನುಭವ, ಮೇಕ್ಸ್ ಇಟ್ ಈಸಿ ಫಾರ್ ಮೀ. ನಾನು ಅಲ್ಲಿಂತ ಮಾತಾಡೋದಕ್ಕೆ. ಸಿನಿಮಾದೂ ಹಂಗೇನೆ, ನಂಗೆ ಒಂದು ಪಾತ್ರ ಬಂತಂದ್ರೆ ತಯಾರಿ ಮಾಡ್ಕೊಂಡು ಹೋಗಿ ಅಭ್ಯಾಸನೂ ಹೊರತು ಆನ್ ದ ಸ್ಪಾಟ್. ಬೇಸಿಕಲಿ ನಮ್ಮ ಮನುಷ್ಯನೇ ಸ್ವಲ್ಪ ಒಂಚೂರು ಆರಾಮ್ ಅಂತಂದ್ರೆ ಲೇಸಿ ಅಲ್ಲ, ಗೊತ್ತಾಯ್ತು. ಕೆಲಸ ಇಷ್ಟಪಡ್ತೀರಿ, ನಿಧಾನಕ್ಕೆ ಮಾಡ್ತೀರಿ, ಪಟ್ ಅಂತ ಆಗಲ್ಲ. ಈಗ ನೀವು ಇಂಟರ್ವ್ಯೂದಾಗ ರ್ಯಾಪಿಡ್ ರೌಂಡ್ ಅಂತ ಮಾಡ್ತಿರಲ್ಲ, ನಂಗೆ ಎಲ್ಲದಕ್ಕಿಂತ ಭಯನೇ ರ್ಯಾಪಿಡ್ ರೌಂಡ್. ಸಡನ್ ಆಗಿ ಏನ್ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಓಕೆ ಈ ತರ. ಸರಿ, ಇವಾಗ ನೀವು ಬರ್ತೀರಾ ಉದಯ ಮ್ಯೂಸಿಕ್ ಅಲ್ಲಿ, ಆಂಕರಿಂಗ್ ಕೂಡ ಶುರು ಮಾಡ್ತೀರಾ, ವಿಡಿಯೋ ಜಾಕಿ ಆಗ್ತೀರಾ. ಅದಾದ ನಂತರ ನೀವು ಥಿಯೇಟರ್ಗೆ ಹೋಗ್ತೀರಾ, ಪ್ಲೇಸ್ ಮಾಡ್ತೀರಾ, ಸ್ಟ್ರೀಟ್ ಪ್ಲೇಸ್ ಮಾಡ್ತೀರಾ. ಸೊ ಥಿಯೇಟರ್ಗೂ ಸಿನಿಮಾಗೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಅಡ್ಯಾಪ್ಟ್ ಆಗೋದಕ್ಕೂ ಕಷ್ಟ ಆಗುತ್ತೆ. ಈಗ ನಿಮ್ಮ ವಾಯ್ಸ್ ವೇರಿಯೇಷನ್ ಇಂದ ಆಗಿರ್ಬೋದು, ಡೈಲಾಗ್ ತಗೊಳ್ಳೋದ್ರಿಂದ ಆಗಿರ್ಬೋದು, ಕ್ಯಾಮ್ರಾ ಆಂಗಲ್ ಆಗಿರ್ಬೋದು. ಸೊ ಹೆಂಗೆ ಅಡ್ಯಾಪ್ಟ್ ಆದ್ರಿ ನೀವು ಗುಲ್ಟು ನಿಮ್ಗೆ ಒಲ್ದು ಬಂದಾಗ? ಅಷ್ಟು ಡಿಫ್ರೆನ್ಸ್ ಇರೋದಿಲ್ಲ, ಅಂದ್ರೆ ಪೋರ್ಟ್ರೇಯಲ್ಸ್ ಅಷ್ಟು ಡಿಫ್ರೆನ್ಸ್ ಇರೋದು. ಅಂದ್ರೆ ನಾವು ಥಿಯೇಟರ್ನಾಗ ಏನು ಮಾಡ್ತೀವಿ, ಲೈವ್ ಆಡಿಯನ್ಸ್ ಇರ್ತಾರ, ಅವರಿಗೆ ತಲುಪುವಷ್ಟು ಮಟ್ಟಿಗೆ ನಾವು ಅಭಿನಯಿಸ್ಬೇಕು. ಕಟ್ಸ್ ಇರಲ್ಲ ನಡಬರಕ್ಕೆ. ಏಕಾಂಕ ನಾಟಕಗಳಲ್ಲಂತೂ ನಿಮಗೆ ಒಂದ್ಸರಿ ಸ್ಟೇಜ್ ಎಂಟರ್ ಆದರೆ ಮುಗಿದು ಹೋಯ್ತು. ಇನ್ನು ಬೇರೆ ಕೆಲವೊಂದಿಷ್ಟು ನಾಟಕಗಳಿಗೆ ಅಟ್ಲೀಸ್ಟ್ ಆ ಸೀನ್ಗಳು ಬದಲಾದಂಗೆ, ಪಾತ್ರಗಳು ಬದಲಾದಂಗೆ, ಎಂಟ್ರಿ ಎಕ್ಸಿಟಲ್ಲಿ ಮಧ್ಯೆ ಒಂದು ಬ್ರೀದಿಂಗ್ ಸ್ಪೇಸ್ ಸಿಗ್ತೈತೆ. ಬಟ್ ಸಿನಿಮಾದಾಗೆ ನಮ್ಮನ್ನು ಕ್ಯಾಪ್ಚರ್ ಮಾಡೋಕ್ಕೆ ಅಂತಲೇ ಅಷ್ಟು ಜನ ಕೆಲಸ ಮಾಡ್ತಿರ್ತಾರೆ ಥಿಯೇಟ್ರಲ್ಲಿ. ಅದು ಯಾಕೆ ಥಿಯೇಟ್ರ್ ಆ್ಯಕ್ಟಿಂಗ್ ಸ್ವಲ್ಪ ಲೌಡ್ ಅನ್ಸುತ್ತೆ ಮತ್ತು ಸ್ವಲ್ಪ ಎಕ್ಸಾಜುರೇಟೆಡ್ ಅನ್ಸುತ್ತಪ್ಪ ಅಂದರೆ ಅದೇ ಕಾರಣ ಅಷ್ಟೇ. ಹಾಲ್ ಒಳಗೆ ಕೊನೆಯ ಸಾಲಿನಲ್ಲಿರುವಂಥ ಆಡಿಯನ್ಸ್ಗೂ ಕೂಡ ನಿಮ್ಮ ವಾಯ್ಸ್ ರೀಚ್ ಆಗಬೇಕು, ಅದಕ್ಕೆ ಪಿಚ್ ಹಂಗಿರ್ತೈತಿ. ದಟ್ಸ್ ದ ಬ್ಯೂಟಿ ಆಫ್ ಥಿಯೇಟರ್. ಅಂದರೆ ನೀವು ಈಗ ಕೆಲವೊಂದಿಷ್ಟು ನೀವು ಥಿಯೇಟರ್ನಾಗೂ ಕೂಡ ಈಗ ಹಸ್ಕಿ ವಾಯ್ಸ್ನಾಗ ಮಾತಾಡೋದಿರ್ತಲ್ಲ, ಅಂದರೆ ತುಂಬ ಆಪ್ತವಾಗಿ ಗುಸು ಅಂತ, ಆ ಗುಸುನು ಕೂಡ ಲಾಸ್ಟ್ ಕೊನೆ ರೀಚ್ ಆಗಿ ನಾವು ಮಾತಾಡ್ತೀವಿ. ಸಿನಿಮಾದಾಗೆ ಅವರೇ ನಮ್ಮ ಹತ್ರಕ್ಕೆ ಬರ್ತಾರೆ. ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟ್ ಏನಿರ್ತೈತೆ ಅಂದರೆ ಶಾರ್ಟ್ ಡಿವಿಷನ್ ಏನು ಮಾಡಿರ್ತಾರೆ, ಎಲ್ಲವೂ ಕೂಡ ಈಗ ನಿಮಗೆ ನಿಮ್ಮ ಇನ್ನರ್ ಫೀಲಿಂಗ್ಸ್ನ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ದಿಲ್ ಕಮ್ ಎಕ್ಸ್ಟ್ರೀಮ್ ಕ್ಲೋಸ್ ಅಪ್. ನೀವು ಸುಮ್ಮನೆ ಯೋಚನೆ ಮಾಡಿದ್ರು ಸಾಕು ಅದ್ರ ಭಾವ ಕಣ್ಣಾಗ ಕಾಣಿಸ್ತಾ ಇರುತ್ತೆ. ಸೊ ಅಷ್ಟು ಹತ್ರ ಬರ್ತಾರೆ. ಅದಷ್ಟು ಬಿಟ್ಟರೆ ಬೇರೆ ಡಿಫ್ರೆನ್ಸ್ ಇರೋದಿಲ್ಲ. ನೀವು ಒಂದು ಪಾತ್ರ ತಯಾರಿ ಮಾಡ್ಬೇಕಂದ್ರೆ ಇನ್ಫ್ಯಾಕ್ಟ್ ಥಿಯೇಟ್ರಿಂದ ಕಲ್ತಿದ್ದೆ ಇಲ್ಲಿ ಬಳಕೆ ಆಗೋದು.
ಖಂಡಿತ. ಸೊ ನಿಮಗೆ ಗುಲ್ಟು ಸೆಲೆಕ್ಟ್ ಆಗಿದ್ದು ಹೇಗೆ? ನೀವು ಹೋಗಿ ಆಡಿಷನ್ಸ್ ಕೊಟ್ಟಿದ್ರಾ, ಇಲ್ಲ ನಿಮ್ಮ ಪ್ಲೇ ನೋಡಿ ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂತ ನಿಮ್ಗೆ ಅವಕಾಶ ಸಿಕ್ಕಿದ್ದ? ಯಾವ ಥರ ಆಯಿತು ಅದು? ಕಾಲೇಜಲ್ಲಿ ಇದ್ದಾಗಲೇ ಡಿಸೈಡ್ ಆಗಿದ್ದು. ಅವರು ನಮ್ಮ ಬ್ಯಾಚ್ಮೇಟ್ ಅವರು, ಜನಾರ್ದನ್ ಚಿಕ್ಕಣ್ಣ ಅವರು ರಾಮಾಯಲ್ಲಿದ್ದರು, ನಾನು ರಾಮಾಯಲ್ನಿದ್ದ. ಅಲ್ಲಿ ಬೆಟ್ ಆಗಿದ್ವಿ. ಇಬ್ಬರು ಕನಸುಗಳು ಸಿನಿಮಾನೇ ಆಗಿತ್ತು. ಅದೊಂದು ಫೇಸ್ ಇರುತ್ತಲ್ಲ ಎಲ್ಲ ಇಂಜಿನಿಯರ್ಸ್ ಲೈಫಲ್ಲಿ, ಥರ್ಡ್ ಇಯರ್ ಬಂದಾಗ ಒಂದು ಶಾರ್ಟ್ ಮೂವಿ ಮಾಡಬೇಕು, ಫೈನಲ್ ಇಯರ್ ಆದ್ಮೇಲೆ ಹೋಗ್ಬೇಕು. ಈಗಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಂದ್ರೆ ಎವ್ರಿಬಡಿ ದೇ ಟ್ರೈ ಟು ಎಕ್ಸ್ಪೆರಿಮೆಂಟ್ ವಿತ್ ದೇರ್ ಥಾಟ್ಸ್. ಆ ಟೈಮ್ನಾಗ ಅದೇ ಸಿನಿಮಾನೇ, ಅವಂಗೂ ಸಿನಿಮಾ ಇಂಟ್ರೆಸ್ಟ್ ಇತ್ತು, ನಂಗೂ ಸಿನಿಮಾ ಇಂಟ್ರೆಸ್ಟ್ ಇತ್ತು. ಇಬ್ರು ಸೇರಿ ಒಂದು ಪಿಕ್ಚರ್ ಮಾಡೋ ಮುಂದೆ ಅಂತ ಅನ್ಕೊಂಡಿದ್ವಿ. ವಿ ಬೋತ್, ನಮ್ಗಿಬ್ರಿಗೂ ಗೊತ್ತಿರಲಿಲ್ಲ, ನಮ್ಮಿಬ್ರಿಗೂ ಅದೇ ಮೊದಲನೇ ಸಿನಿಮಾ ಆಕೈತಿ ಅಂತ ಅನ್ಕೊಂಡು ಪೋಸ್ಟ್ ಗ್ರ್ಯಾಜುಯೇಷನ್ ಥರ ಸಿನಿಮಾ ಕಲಿಯಕ್ಕೆ ಹೋದ, ಡೈರೆಕ್ಷನ್ನು. ನಾನು ಈ ಕಡೆ ಆಲ್ರೆಡಿ ಕಾಲೇಜ್ ಬಿಟ್ಟು ಒಂದಿಷ್ಟು ಚಾನ್ಸ್ ಹುಡ್ಕಾಡ್ತಿದ್ದೆ. ನನಗೊಂದಿಷ್ಟು ಸಿನಿಮಾಗಳು ಸಿಕ್ಕಿದ್ವು, ಸಿನಿಮಾಗಳು ಮಾಡ್ತಿದ್ದೆ ನಾನು ಆಲ್ರೆಡಿ. ಸೊ ಅವ್ನು ಮುಗಿಸ್ಕೊಂಡು ಬಂದಮೇಲೆ ಆಯ್ತೇನು ನಾವೇ ಮಾಡೋಣ ಬಾ ಅಂತ ಅನ್ಕೊಂಡು ಶುರು ಮಾಡಿ. ಖಂಡಿತ ಗುಲ್ಟುನ ನೋಡಿದವ್ರು ಯಾರು ಮೂವಿ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಯಾರು ಹೇಳಿಲ್ಲ ಕೂಡ. ಅದು ಎಷ್ಟು ರಿಯಲ್ ಲೈಫ್ಗೆ ತುಂಬ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ, ಎಲ್ಲೂ ಇದು ಫೇಕ್ ಆಗಿ ಇವಾಗ ಒಂದು ಸಿನಿಮಾ ನೋಡೋದಾದ್ರೆ ನಿಮಗೆ ಅದು ಜಾನ್ರಲ್ಲಿ ಗೊತ್ತಾಗುತ್ತೆ. ಈ ಫಿಲಮ್ನ ನೋಡಿದಾಗ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ಎಲ್ಲರೂ ಚೆನ್ನಾಗಿರೋ ಬಟ್ಟೆ ಹಾಕ್ತಾ ಇದ್ರು, ನಾನು ಹಾಕ್ತಿರ್ಲಿಲ್ಲ. ಎಲ್ಲರೂ ಸಿನಿಮಾ ಪ್ಲೆಕ್ಸಿಗೆ ಹೋಗಿ ಮೂವೀಸ್ ನೋಡ್ತಾ ಇದ್ರು, ನನ್ನ ಹತ್ರ ದುಡ್ಡಿರಲಿಲ್ಲ. ಈ ಥರ ಡೈಲಾಗ್ಸ್ ಎಲ್ಲ ಎಲ್ರಿಗೂ ರಿಲೇಟ್ ಆಗೋದಕ್ಕೆ ಈಸಿ ಆಗುತ್ತೆ. ಒಂದು ಹಳ್ಳಿಯಿಂದ ನೀವು ಬೆಂಗಳೂರಿಗೆ ಬರ್ತೀರ ಅಂತಂದ್ರೆ ಅವ್ರದ್ದೆಲ್ಲರದ್ದು ಫೇಸ್ ಅದೇ ಆಗಿರುತ್ತೆ. ಅನ್ಲೆಸ್ ನೀವು ಮನೆಯಾಗಿಂದ ಭಾಳ ಶ್ರೀಮಂತರಿದ್ದೀರಿ ಅಥವಾ ನಿಮಗೆ ಸಿಟಿ ಟಚ್ ಐತಿ ಅಂತಿದ್ರೆ ನೀವು ಆಲ್ರೆಡಿ ನಿಮ್ಮಲ್ಲಿ ಒಂದಿಷ್ಟು ಬದಲಾವಣೆ ಆಗಿರ್ತವೆ. ನಮಗೆ ಯಾವ ಟಚ್ ಇರಲಿಲ್ಲ, ಇಲ್ಲಿ ಬಂದ್ಮೇಲೆ ಎಲ್ಲ ಟಚ್ ಮಾಡಿದ್ದು. ಖಂಡಿತ. ಇವಾಗ ನಿಮ್ಮನ್ನ ಫಸ್ಟ್ ಟೈಮ್ ಗುಲ್ಟು ಬೆಳ್ಳಿ ತೆರೆ ಮೇಲೆ ನಿಮ್ಮನ್ನ ನೀವು ನೋಡ್ಕೊಂಡಾಗ ಆ ಫೀಲ್ ಹೇಗಾಗಿತ್ತು? ತುಂಬಾ ಕಷ್ಟಪಟ್ಟಿದ್ರಿ, ತುಂಬಾ ಸೈಕಲ್ ಆಗಿತ್ತು ಗುಲ್ಟು ಬರೋಷ್ಟರಲ್ಲಿ ಆಲ್ರೆಡಿ. ಪ್ರಾಮಾಣಿಕವಾಗಿ ಹೇಳೋದಾದ್ರೆ ನಮ್ಮ ರಿಲೀಸ್ ಡೇ ದಿವಸ ಅದೇನು ಎಕ್ಸೈಟ್ಮೆಂಟ್ ಇರಲಿಲ್ಲ ನನಗೆ. ಒಳಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್, ಅದು ಒಂಥರ. ಈಗ ಹಾಕೋ ಎಫರ್ಟ್ಸ್ ಎಲ್ಲ ಹಾಕಿದ್ದೀವಿ, ಇನ್ನು ಮುಗಿತೀನಿ ಅವ್ರದ್ದು ಸಿನಿಮಾ, ಏನು ಮಾಡ್ತಾರೆ ನೋಡೋಣ ತಡಿ, ಚಲೋ ಆಗಲಿ ಅಂತ ಅನ್ಕೊಂಡು ಪ್ರೇ ಮಾಡ್ಕೊಂಡು ಸುಮ್ಮನೆ ಇದ್ವಿ. ಎಕ್ಸೈಟ್ ಆಗಿದ್ದು ಯಾವಾಗ ಗೊತ್ತಾ? 2ನೇ ದಿವಸಕ್ಕೆ 3ನೇ ದಿವಸಕ್ಕೆ ಎಲ್ಲ ಕಡೆ ಹೌಸ್ಫುಲ್ ಓಡೋಕೆ ಶುರು ಆಯ್ತು. ಅವಾಗ ಏನಿದೆ ಹಿಂಗೆಲ್ಲ ತುಂಬ್ಕೋತಾ ಇದ್ರಲ್ಲ ಜನ, ಈ ಸೂಪರ್ ಗುರು ಅಂತ ಅನ್ಕೊಂಡು ಅವಾಗ ಖುಷಿ ಆಗಿತ್ತು. ಸಚ್ ಅ ಬ್ಯೂಟಿಫುಲ್ ಮೂವಿ ಇಟ್ ವಾಯ್ಸ್. ಅದಾದ ನಂತರ ನೀವು ಗ್ಯಾಪ್ ತಗೊಳ್ಳೋದು ಯಾಕೆ? ನೆಕ್ಸ್ಟ್ ಮೂವಿ ರಿಲೀಸ್ ಮಾಡೋದಕ್ಕೆ ಧರಣಿ ಮಂಡಲ ಮಧ್ಯದೊಳಗೆ ಒಂದು 3 ವರ್ಷ ಗ್ಯಾಪ್ ಆಯ್ತಲ್ಲ. ನೀವು ಕತೆ ಪಿಕ್ ಮಾಡೋದ್ರಲ್ಲೇ ಚೂಸ್ ಇದ್ದೀರಾ? ನಾನು ಒಪ್ಕೊಂಡಿದ್ದೆ 2 ಸಿನಿಮಾಗಳು ಟೇಕ್ ಆಫ್ ಆಗಲಿಲ್ಲ. ನಮ್ಮ ಲೈನ್ ಆಫ್ ಇನ್ನೂ ವೈಬ್ರೆಂಟ್ ಆಗಿರೋದು, ಇನ್ನೂ ಬೇರೆ ಬೇರೆ ಥರ ಇರ್ತಿತ್ತು. ಆ್ಯಕ್ಚುಲಿ ಒಂದು ಆ್ಯಕ್ಷನ್ ಡ್ರಾಮಾ ಥ್ರಿಲ್ಲರ್ ಇತ್ತು, ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಇತ್ತು, ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಇತ್ತು. ಈ 3 ಸಿನಿಮಾಗಳು ಟೇಕ್ ಆಫ್ ಆಗಲಿಲ್ಲ. ಓಕೆ. ಅವೆಲ್ಲನೂ ದಾಟ್ಕೊಂಡು ಬರೋದಕ್ಕೆ ಆಲ್ಮೋಸ್ಟ್ 1-1.5 ವರ್ಷ ಆಗೋಯ್ತು. ಅದಾದಮೇಲೆ ಶುರು ಮಾಡಿದ್ವಿ ಒಂದು ಸಿನಿಮಾನ ಧರಣಿ ಮಂಡಲ ಮಧ್ಯದೊಳಗೆ, ಮತ್ತೆ ಇನ್ನೊಂದು ಸಿನಿಮಾ ಶುರು ಮಾಡಿದ್ವಿ. ಲಾಕ್ಡೌನ್ ಆಯಿತು. ಲಾಕ್ಡೌನ್ ಮುಗಿಸ್ಕೊಂಡು ಈ ಪಿಕ್ಚರ್ಗಳನ್ನ ಮುಗಿಸ್ಕೊಂಡ್ವಿ. ಮತ್ತು ಹೊಂದಿಸಿ ಬರೋರಿಗೆ ಶುರು ಮಾಡಬೇಕಿತ್ತು, ಮತ್ತು ಇನ್ನೊಂದು ಲಾಕ್ಡೌನ್ ಆಯಿತು. ಆವಾಗ ನೋಡಿದವ್ರು ಏನಂತಾರೆ ಶುರು ಮಾಡಿದ್ವಿ, ಕ್ಷೇತ್ರಪತಿ ಶುರು ಮಾಡಿದ್ವಿ, 3ನೇ ಲಾಕ್ಡೌನ್. ಸೊ 3 ಲಾಕ್ಡೌನ್ಗಳನ್ನ ದಾಟ್ಕೊಂಡು 3 ಪಿಕ್ಚರ್ ರಿಲೀಸ್ ಆಯ್ತು. ನೋಡಿದವ್ರು ಏನಂತಾರೆ, ಹೊಯ್ಸಳಗೂ ಮುಂಚೆ ಶುರು ಮಾಡಿದ್ವಿ. ಹೊಯ್ಸಳ ಶೂಟ್ಗೆ ಹೋಗಕ್ಕೆ ಒಂದು 6 ತಿಂಗಳದ ಮುಂಚೆ ಮುಗಿಸಿದ್ವಿ. ಹೇಳಕ್ಕಾಗಲ್ಲ ಆಕ್ಟರ್ಸ್ ಲೈಫಲ್ಲಿ ಯಾವ್ಯಾವಾಗ ಬರುತ್ತೆ ಅಂತ. ಓಕೆ, ಇವಾಗ ನಾವು ಈ ಸೀರಿಯಸ್ ಕ್ವೆಶನ್ಸ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನಿಮ್ಮ ಪರ್ಸನಲ್ ಲೈಫಿಗೆ ಬರೋದಾದ್ರೆ, ನೀವು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತೀರಿ, ಇದು ತುಂಬಾ ಕಡೆ ವೈರಲ್ ಆಗಿದ್ದು ಕೂಡ, ನಾನಿನಗೆ ನೀ ನನಗೆ ಜೇನಾಗುವ, ಕುವೆಂಪು ಅವರ ದಾಂಪತ್ಯದ ಮೇಲೆ ಬರ್ದಿರೋ ಪ್ರೇಮ ಕವಿತೆ ಆಗಿತ್ತು ಅದು. ನೀವು ಅದನ್ನ ಅಷ್ಟು ಲೀಲಾಜಾಲವಾಗಿ ತುಂಬಾ ಚೆನ್ನಾಗಿ ಹೇಳ್ತೀರಿ. ನಿಮ್ಮ ವಾಯ್ಸ್ ಅಲ್ಲಿ ಅದು ಕೇಳೋದಕ್ಕೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಸೊ ಈ ತರ ಹೇಳೋ ನವೀನ್ ಅಂದ್ರೆ ರಿಯಲ್ ಲೈಫಲ್ಲಿ ಯಾಕೆ ಇನ್ನೂ ಮದುವೆ ಆಗಿಲ್ಲ? ಆಗ್ಬೇಕು ಆಗ್ಬಾರ್ದು ಅಂತೇನಿಲ್ಲ, ಆಗ್ಲೇಬೇಕು. ಆಗ್ತೀನಿ. ಎಲ್ಲ ಓಕೆ ಆಗಿದ್ರೆ ಆಕ್ಚುಲಿ ಈ ಟೈಮಿಗೆ ಮದುವೆ ಆಗ್ಬಿಟ್ಟಿರ್ತಾ ಇದ್ದೆ ನಾನು. ಒಂದು 2.5 ವರ್ಷದ ಹಿಂದೆ ಒಂದು ಬ್ರೇಕಪ್ ಆಯ್ತು. ಸೊ ಆ ಟೈಮಲ್ಲಿ ಅದು ಲಾಕ್ಡೌನ್ ಅಲ್ಲೇ ಆಗಿದೆ. ಏನಿಲ್ಲ, ಲಾಕ್ಡೌನ್ ಮುಗಿದ್ಮೇಲೆ ಅನ್ಕೋತೀನಿ. ಲಾಕ್ಡೌನ್ ಮುಗಿದ್ಮೇಲೆ, ಹೌದು, ಕ್ಷೇತ್ರಪತಿ ಟೈಮ್ನಾಗ ಆಗಿದ್ದು. ಆ ಟೈಮ್ನಾಗ ಅಂಡ್ ಕ್ಷೇತ್ರಪತಿ ಸ್ಕೆಡ್ಯೂಲ್ ಎಲ್ಲ ಮುಗಿಸ್ಕೊಂಡು ನಮ್ಮ ಈ ಸಿನಿಮಾದ್ದು, ನೀವು ಸಿನಿಮಾದ ಫಸ್ಟ್ ಪೋರ್ಷನ್ ಏನ್ ನೋಡ್ತೀರಿ, ನೋಡಿದವ್ರು ಏನಂತಾರೆ ಆ ಟೈಮ್ನಾಗ ಆಗಿದ್ದು. ಸೊ ಹಿಂಗಾಗಿ ಮತ್ತೆ ವಾಪಸ್ಸು ಅರ್ಜೆಂಟ್ ಮಾಡೋದು ಬೇಡ. ಇಲ್ಲ, ನೀವು ಸಿನಿಮಾದಲ್ಲಿ ಟೂ ಮಚ್ ಇನ್ವಾಲ್ವ್ ಆಗಿ ನಿಮ್ಮ ಪರ್ಸನಲ್ ಲೈಫಿಗೆ ಟೈಮ್ ಕೊಟ್ಟಿಲ್ವಾ? ಹಂಗೇನಿಲ್ಲ, ಕೆಲವೊಂದಿಷ್ಟು ಇವಾಗ ವ್ಯಕ್ತಿಗಳು ನಾವೆಲ್ಲ
ಒಬ್ಬೊಬ್ರು ಒಂದೊಂದ್ ಥರ ಡಿಫ್ರೆಂಟ್ ಅಲ್ಲ. ಕೆಲವೊಂದ್ ಕಡೆ ಹೊಂದ್ತವೆ, ಕೆಲವೊಂದ್ ಕಡೆ ಹೊಂದಲ್ಲ. ಇಲ್ಲಿ ಯಾರ್ದು ತಪ್ಪು ಇಲ್ಲ ಅವ್ರ ತಪ್ಪು ನಮ್ಮ ತಪ್ಪು ಆ ಥರ ಅನ್ನೋಕ್ಕಾಗಲ್ಲ. ಆ ಸಿಚುವೇಶನಲ್ಲಿ ನಮ್ಗೇನು ಮೆಚುರಿಟಿ ಇರುತ್ತೆ ಅದಕ್ಕೆ ತಕ್ಕಂಗೆ ಅವ್ರು ರಿಯಾಕ್ಟ್ ಮಾಡಿರ್ತಾರೆ, ನಾವು ರಿಯಾಕ್ಟ್ ಮಾಡಿರ್ತೀವಿ. ಹೀಗೆ ಕೆಲವೊಂದಿಷ್ಟು ಹೊಂದಲಿಲ್ಲ. ಬಟ್ ಇವತ್ತಿಗೂ ಮಾತಾಡ್ತೀವಿ, ಒಳ್ಳೆ ಸ್ನೇಹಿತರಾಗಿದ್ದೀವಿ. ಜಸ್ಟ್ ಅದೊಂದು ಕಾಲ್ ತಗೊಂಡ್ವಿ ಅಷ್ಟೇ. ಇದು ಮುಂದುವರೆಯೋದಕ್ಕೆ ಮೋಸ್ಟ್ಲಿ ಕಷ್ಟ ಇಟ್ ವಾಸ್ ಮ್ಯೂಚುವಲ್ ಡೆಸಿಷನ್? ಇಲ್ಲ, ಅದು ಸಿಂಗಲ್ ಡಿಸಿಷನ್ ಅವ್ರದ್ದು, ಅವ್ರು ಮಾಡಿದ್ದು. ಅದಾದ್ಮೇಲೆ ಮ್ಯೂಚುವಲ್ ಆಗ್ಲೇಬೇಕಾಯ್ತು. ನೀವು ರೆಸ್ಪೆಕ್ಟ್ ಮಾಡಿದ್ರಿ. ನವೀನ್ ಅವರ ಫಿಲ್ಮೋಗ್ರಫಿನ ನೋಡಿದ್ರೆ ಎಲ್ಲರೂ ಕೂಡ ಸಿನಿಮಾಗೆ ಹೋಗಿ ಬಂದವರು ನವೀನ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನೋಡಿದವರು ಏನಂತಾರೆ, ಟ್ರೈಲರ್ ರಿಲೀಸ್ ಆದಾಗ ಶಿವಣ್ಣ US ಅಲ್ಲಿ ಇದ್ರು, ಟ್ರೀಟ್ಮೆಂಟ್ ತಗೊತಾ ಇದ್ರು, ಅವರು ಕೂಡ ಶೇರ್ ಮಾಡಿ ಟ್ವೀಟ್ ಮಾಡ್ತಾರೆ ಅದ್ಭುತವಾಗಿದೆ ಅಂತ. ಅಂದ್ರೆ ಇವಾಗ ಒಂದು ಸೀನಿಯರ್ ಆಕ್ಟರ್ ಸಪೋರ್ಟ್ ಮಾಡೋದು ಬೇರೆ ಕಡೆ, ಅದರಲ್ಲೂ ಶಿವಣ್ಣ ಹುಷಾರಿಲ್ದಿರೋ ಟೈಮಲ್ಲಿ ನಿಮ್ಮ ಟ್ರೇಲರ್ ನೋಡಿ ಅಲ್ಲಿಂದ ಎಲ್ಲ ಪೋಸ್ಟ್ ಮಾಡಿದ್ದಾರೆ. ಸೊ ಶಿವಣ್ಣ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಹಿ ಈಸ್ ಆಲ್ವೇಸ್ ಸ್ವೀಟ್ ಫಾರ್ ಎವ್ರಿಬಡಿ. ಆಮೇಲೆ ಅವರು ಹೊಸಬ್ರು ಅಥವಾ ಹಿರಿಕರು ಆ ಥರ ಗೌರವಿಸೋ ವಿಷಯದೊಳಗಂತರೂ ಏನೂ ಡಿಫ್ರೆನ್ಸ್ ಮಾಡೋದೇ ಇಲ್ಲ. ನಾ ಫಸ್ಟ್ ಟೈಮ್ ಭೇಟಿಯಾದಾಗೆ ನಾನೇ ದೂರ ನಿಂತಿದ್ದೆ, ಅವರೇ ಕೈ ಮಾಡಿ ಕರೆದ್ರು. ಮುಹೂರ್ತದ ಟೈಮ್ನಾಗ ಗೀತಕ್ಕ ಮತ್ತು ಶಿವಣ್ಣ ಒಂದು ಕಡೆ ನಿಂತಿದ್ರು, ನಾನು ಸ್ವಲ್ಪ ದೂರದಾಗ ನಿಂತಿದ್ದೆ. ಗೀತಕ್ಕಂಗೆ ಕಿವಿಲಿ ಹೇಳಿದ್ರು ಅವರು ನವೀನ್ ಅಂತ. ಆಮೇಲೆ ಇವರು ಅಂತ ಅನ್ಕೊಂಡು ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ಈ ಕಡೆ ಬರ್ರಿ, ನಮ್ಮ ಪಕ್ಕದಲ್ಲಿ ಬರ್ರಿ ಅಂತ ಅಂದ್ಕೊಂಡು ಈ ಕಡೆ ಬರೆದು ಕ್ಯಾಮ್ರಾಸ್ ಎಲ್ಲ ಆ ಕಡೆ ಇತ್ತು. ಬನ್ನಿ ಈ ಕಡೆ ಅಂತ ಕರೆದ್ರು. ಮತ್ತು ಪ್ರೆಸ್ ಮೀಟ್ ಒಳಗೆ ಸಹಜವಾಗಿ ನಾವು ಯೋಚನೆ ಮಾಡೋದೇ ಬೇಡ, ಅವರ ಬಾಡಿ ಆಫ್ ವರ್ಕ್, ಅವರ ಅಷ್ಟು ವರ್ಷಗಳ ಕರಿಯರು ಮತ್ತು ಅವರ ಏಜು, ಅವರ ಒಂದು ವ್ಯಕ್ತಿತ್ವ, ಇವೆಲ್ಲನೂ ಏನು ಮಾಡುತ್ತೆ, ಪಕ್ಕದಾಗಿ ಇದ್ದವ್ರಿಗೆ ಅಥವಾ ದೂರದಲ್ಲಿ ಅವ್ರನ್ನ ನೋಡೋರ್ಗೂ ಕೂಡ ಮನ್ಸೊಳಗೆ ಒಂದು ಗೌರವ ಹುಟ್ಟಿಸುತ್ತಲ್ಲ ಒಬ್ಬ ವ್ಯಕ್ತಿ ಹಂಗಿದ್ದಾಗ. ಆ ಗೌರವಕ್ಕೆ ನಾವು ಇನ್ನೂ ಹಿಂದೆನೇ ಇರ್ತಿದ್ವಿ ಯಾವಾಗ್ಲೂ. ಹತ್ರ ಹೋಗಕ್ ಇಷ್ಟ ಇಲ್ಲ, ಭಯ ಅಂತಲ್ಲ, ಅಂದ್ರೆ ಆ ಗೌರವಕ್ಕೆ ಒಂದ್ ಸ್ವಲ್ಪ ಇದಿರುತ್ತೆ ಗೊತ್ತಾ, ನಾವು ಒಂದ್ ಸ್ವಲ್ಪ ಗೌರವದಿಂದ ಹಿಂಗೆ ಮುದ್ದೆ ಆಗ್ತೇವೆ ಗೊತ್ತಾ. ಹಂಗೆ ಸ್ಟೇಜ್ ಮೇಲೂ ಅಷ್ಟೇ, ನಾವ್ ಹಿಂದ್ ಕೂರಾಕೊಂಡಿದ್ದು ಹಿಂಗ್ ಕೈ ಹಿಡಿದ್ಬಿಟ್ಟು ಕೂರ್ಸಿದ್ರು ಪಕ್ಕದಲ್ಲಿ, ಇಲ್ಲೇ ಕೂತ್ಕೊ ಇಲ್ಲಿ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಕೂರ್ಸ್ಕೊಂಡ್ರು. ಅವ್ರ ಬಗ್ಗೆ ಇನ್ನೇನು ಹೇಳಕ್ಕಾಗತ್ತೆ, ಅದು ಅಷ್ಟು ಅದು ಪ್ರೀತಿಯ ಸಾಗರ ಅದು. ಸೊ ನಿಮ್ದು ಗುಲ್ಟು ಫಸ್ಟ್ ಮೂವಿ ರಿಲೀಸ್ ಆಯ್ತಲ್ವಾ, ಅವಾಗ ಯಾರ್ಯಾರು ಕಾಲ್ ಮಾಡಿದ್ರು ನಿಮ್ಗೆ ನೆನಪಿರೋ ಪ್ರಕಾರ? ಈಗ ನಿಮ್ಗೆ ಫಸ್ಟ್ ಮೂವಿ ಅಂತ ಅಂದ್ರೆ ಇಟ್ಸ್ ಅ ಬಿಗ್ ಡೀಲ್ ಫಾರ್ ಯು ಆಫ್ ಕೋರ್ಸ್. ಸೊ ಯಾರ್ಯಾರು ದೊಡ್ಡ ನಟರು, ಸ್ಟಾರ್ ನಟರು ನಿಮ್ಗೆ ಕಾಲ್ ಮಾಡಿ ವಿಶ್ ಮಾಡಿರುತ್ತಾ, ಈ ಹುಡುಗ ಹೊಸಬ ಯಾರೋ ಚೆನ್ನಾಗಿ ಮಾಡಿದಾನೆ ಅನ್ನೋ ತರ? ಅಪ್ಪು ಸರ್ ಮಾಡಿ ಕರೆದು ಮಾತಾಡಿಸಿ, ಆಮೇಲೆ ಬಹುಶಃ ಅವ್ರ ಪ್ರೊಡಕ್ಷನ್ ನಾನು ಆಕ್ಟು ಮಾಡಿರ್ತಿದ್ದೆ. ಬಿಕಾಸ್ ಅವರು ಏನೋ ಒಂದು ತುಂಬ ಎಕ್ಸೈಟಿಂಗ್ ವಿಷಯ ಇದೆ, ಹೇಳ್ತೀನಿ ಅಂತಂದಿದ್ರು. ಅದಾದಮೇಲೆ ಮೇಡಮು ಕೂಡ ಕಾಲ್ ಮಾಡಿ ಮೊನ್ನೆ ಒಂದು ಸಿನಿಮಾದ ಬಗ್ಗೆ ಡಿಸ್ಕಷನ್ ಮಾಡಿದ್ರು. ಅಂದರೆ ಒಂದು ಸ್ವಲ್ಪ ತಿಂಗಳುಗಳಾಯಿತು, ಬಟ್ ಅದು ಯಾವಾಗ ಟೇಕ್ ಆಫ್ ಆಗೋದು ಗೊತ್ತಿಲ್ಲ, ಅಂದರೆ ಡಿಸ್ಕಷನ್ ಲೆವೆಲಲ್ಲಿ ಐತೆ. ಸೊ ಅವರು ಕೂಡ ಕರೆದು ಮಾತಾಡ್ಸಿದ್ರು. ಅದು ಬಿಟ್ರಪ್ಪ ಅಂದರೆ ದುನಿಯಾ ವಿಜಯ್ ಸರು ಒಂದು ಕಥೆ ಐತಿ, ನಾನು ನಿರ್ದೇಶನ ಮಾಡ್ತೀನಿ, ನಿಮಗೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕೇಳಿದರು. ಅದು ಬಿಟ್ಟರೆ ಧ್ರುವ ಸರ್ಜಾ ಅವರು ಮೊನ್ನೆ ರೀಸೆಂಟಾಗಿ ಸಿಕ್ಕಾಗ, ರೀಸೆಂಟ್ ಅಂದರೆ ನಿನ್ನೆ ಮೊನ್ನೆ ಅಂತಲ್ಲ, ಸ್ವಲ್ಪ ದಿವಸಗಳ ಹಿಂದೆ ಮಾತಾಡ್ಬೇಕಾದ್ರೂ ಹೇಳ್ತಾರೆ ನನಗೆ, ಬ್ರೋ ಗುಲ್ಟು ನನ್ನ ಫೇವ್ರೆಟ್ ಸಿನಿಮಾ ಬ್ರೋ ಅಂತಂತ ಅನ್ಕೊಂಡು ಹೇಳ್ತಿದ್ರು ಅವ್ರು. ಬ್ರೋ ಅಂತ ಮಾತಾಡ್ಸ್ತಾರೆ. ನಮ್ಮ ಈ ಟ್ರೈಲರ್ನ ಶೇರ್ ಮಾಡಿಬಿಟ್ಟು ಕಾಲ್ ಮಾಡಿ ಮಾತಾಡಿದ್ರು. ನಮ್ಮ ಸ್ನೇಹಿತರಂದ್ರು ಯಾವಾಗಲೂ ಜೊತೆಗಿದ್ದಾರೆ, ನಮ್ಮ ಧನು ಅವರಾಗ್ಲಿ ಅಥವಾ ವಸಿಷ್ಠ ಅವರಾಗ್ಲಿ. ಹೌದು, ಇವಾಗ ನೀವು ಧನಂಜಯ್ ಅವ್ರ ಹೆಸರು ಹೇಳಿರೋದ್ರಿಂದ ಈ ಕ್ವೆಶನ್ ತಗೊಂತಾ ಇದ್ದೀನಿ. ಹೊಯ್ಸಳ ಮೂವಿಯಲ್ಲಿ ನೀವು ನೆಗೆಟಿವ್ ಶೇಡ್ ಪಾತ್ರ ಪ್ಲೇ ಮಾಡೋದು, ಹೀರೋ ಆಗಿ ಮಾಡ್ತಿದ್ರಿ, ನೆಗೆಟಿವ್ ಯಾಕೆ ಮಾಡ್ತಾ ಇದ್ದಾರೆ ನವೀನ್ ಅಂತ ಅನ್ಕೊಂಡ್ರು ಎಷ್ಟೊಂದು ಜನ. ಬಟ್ ಸಿನಿಮಾ ನೋಡಿದಾಗ ಗೊತ್ತಾಯ್ತು ನಿಮ್ಮ ಪಾತ್ರಕ್ಕೆ ಎಷ್ಟು ತೂಕ ಇದೆ ಅಂತ. ನನ್ನ ಫೇವ್ರೆಟ್ ನಿಮ್ದು ಸೀನ್ ಅಂತ ಹೇಳಿದ್ರೆ, ಹೋಲಿ ಹಾಡ್ಬೇಕಾದ್ರೆ ಹಿಂಗೆ ನಿಮ್ ಝೂಮ್ ಇನ್ ಇಟ್ಟಾಗ ನಿಮ್ಗೆ ಒಂದ್ ಕಣ್ಣಲ್ಲಿ ಹಿಂಗೆ ಕಣ್ಣೀರು ಬರುತ್ತೆ. ಇಟ್ ಇಸ್ ಸೋ ಬ್ಯೂಟಿಫುಲ್, ಲವ್ಡ್ ಇಟ್ ಪರ್ಸ್ನಲಿ. ಸೊ ನೀವು ಒಂದು ಆಕ್ಟರ್ ಆಗಿ ನಾನು ಹೀರೋನೇ ಆಗ್ಬೇಕು, ಹೀರೋ ಪಾತ್ರನೇ ಮಾಡ್ಬೇಕು ಅಂತ ಸ್ಟಿಕ್ ಆನ್ ಆಗ್ತಿಲ್ವಲ್ಲ, ದಟ್ ಇಸ್ ಆಲ್ಸೋ ಸೋ ಬ್ಯೂಟಿಫುಲ್. ಇವಾಗ ನಮ್ಮ ಅನಂತ್ ನಾಗ್ ಸರ್ ಆಗಿರ್ಬೋದು, ಶಂಕರ್ ನಾಗ್ ಸರ್ ಆಗಿರ್ಬೋದು, ಅವರು ಯಾರು ಬರೀ ಹೀರೋ ಪಾತ್ರನೇ ಮಾಡ್ಕೊಂಡಿರ್ಲಿಲ್ಲ, ಎಲ್ಲ ಬಂದಿದ್ದೆಲ್ಲ ಮಾಡ್ತಾ ಇದ್ರು. ಸೊ ನಿಮ್ಮ ಆ ನೆಗೆಟಿವ್ ಶೇಡ್ ಮಾಡಿದಾಗ ಆಗ್ಲೂ ಕೂಡ ಒಳ್ಳೆ ಕಡೆ ರಿವ್ಯೂಸ್ ಕೂಡ ಬಂತು. ಸೊ ನೀವು ಸ್ಟಿಕ್ ಆನ್ ಆಗಲ್ಲ, ಎಲ್ಲಾನು ಮಾಡ್ತಾ ಹೋಗ್ತೀರಿ, ಸಿಕ್ಕಿದ್ದೆಲ್ಲ ನಿಮ್ಗೆ ಇಷ್ಟ ಆಗ್ಬೇಕು. ಕೆಲವು ಸರಿ ಈಗ ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಸೊ ಅದು ಅವಕಾಶ ಸಿಕ್ತು. ನಾನು
ಟು ಬಿ ಪ್ರಿಸೈಸ್, ನಾನು ಕ್ಷೇತ್ರಪತಿ ರಿಲೀಸ್ ಆಗೋ ಟೈಮ್ನಾಗ ಹೇಳಿದ್ದೆ ನಾನು ಶಿವಣ್ಣ ಅವರೊಟ್ಟಿಗೆ ಆ್ಯಕ್ಟ್ ಮಾಡ್ಬೇಕಂತ ಇಷ್ಟ ಐತೆ ಅಂತ. ಅದಾಗಿ ಎಕ್ಸಾಕ್ಟ್ಲಿ 7-8 ಮಂತ್ಸ್ ಒಳಗೆ ನನಗೆ ಕಾಲ್ ಬಂದಿತ್ತು, ಶಿವಣ್ಣ ಅವ್ರ ಜೊತೆಗೆ ಒಂದು ಪಿಕ್ಚರ್ ಐತೆ ಮಾಡ್ತೀರಾ ಅಂತ. ಸೊ ಹಾಗೆ ಪಾತ್ರಗಳು ಮತ್ತು ಕೆಲವೊಂದ್ಸರಿ ಕತೆ, ಕೆಲವೊಂದ್ಸರಿ ಕ್ಯಾನ್ವಾಸು ಎಕ್ಸೈಟ್ ಮಾಡ್ತವೆ ನಮಗೆ. ಆ ಟೈಮಲ್ಲಿ ಕಣ್ಣು ಮುಚ್ಕೊಂಡು ಮಾಡ್ಬಿಡೋದು. ಸಲಾರಲ್ಲೂ ಕೂಡ ಮಾಡಿ ಬಂದಿದ್ದೀರಾ. ಐ ಥಿಂಕ್ ಸಲಾರ್ 2ನಲ್ಲಿ ನಿಮ್ಮ ರೋಲ್ ಜಾಸ್ತಿ ಇರುತ್ತೆ ಅಲ್ಲ? ಐ ಹೋಪ್. ತೀರಾ ತುಂಬ ದೊಡ್ಡ ಕ್ಯಾನ್ವಾಸ್ಗಳ ಸಿನಿಮಾಗಳಲ್ಲಿ ಏನಕ್ಕೈತೆ ಅಂದರೆ ಎಲ್ಲವೂ ಮುಂಚೆ ಗೊತ್ತಾಗಲ್ಲ. ಈಗ ನೋಡಿದವ್ರು ಏನಾಗಿರುತ್ತೆ ಅಂದರೆ ಭಾಳಷ್ಟು ದಿವಸಗಳು ನಾವು ಟ್ರಾವೆಲ್ ಮಾಡ್ತೀವಿ ಸಿನಿಮಾ ಶುರು ಆಗೋ ಮುಂಚೆ. ಅಲ್ಲಿ ನಾವು ಒಂದು ಪುಟ್ಟ ಪಾತ್ರ ಮಾಡಿರ್ತೀವಲ್ಲ, ಹಿಂಗಾಗಿ ಎಲ್ಲವೂ ಹತ್ರ ಬಂದಾಗ ಗೊತ್ತಾಗೋದು. ಕರೆದು ನಿಮಗೆ ಒಂದು ಕತೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕಾರೆ ಅವಾಗ ಗೊತ್ತಾಗೋದು. ಐ ಹೋಪ್ ಸೊ ಕನ್ಸಿಡರಬಲ್ ಆಗಿ ಇರುತ್ತೆ ಅಂತ ಅನ್ಕೊಂಡಿನಿ. ಖಂಡಿತ ಪಾರ್ಟ್ 1ಗಿಂತ ಪಾರ್ಟ್ 2 ಬಿಗರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಲ್ಲ ಏನಾಗುತ್ತೆ ಅಂತ. ಇನ್ನು ನೋಡಿದವರು ಏನಂತಾರೆ ಅಂದ್ರೆ ನಿಮ್ನೆಲ್ಲ ಕ್ರಿಶ್ಚಿಯನ್ ಬೇಲೆ ಕಂಪೇರ್ ಮಾಡ್ತಾ ಇದ್ದಾರೆ. ಅವ್ರು ಅಮೆರಿಕನ್ ಸೈಕೋ, ಬ್ಯಾಟ್ಮನ್ ಬಿಗಿನ್ಸ್ಗೆಲ್ಲ ಹೆಂಗೆ ಬಾಡಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ, ದಪ್ಪ ಆಗ್ತಾರೆ, ಸಣ್ಣ ಆಗ್ತಾರೆ. ನೀವೇನ್ ಸರ್ ಒಂದು ಸೆಕೆಂಡ್ ಎಲ್ಲ ಪಾಸ್ ಮಾಡಿ ನೋಡಿದ್ದಾರೆ ಟ್ರೈಲರಲ್ಲಿ ನಿಮ್ಮನ್ನ ನೋಡಿದಾಗ, ಏನು ಹಿಂಗಾಗಿದ್ದಾರೆ ಪಾತ್ರಕ್ಕೋಸ್ಕರ ಅಂತ. ಸೊ ಅಷ್ಟು ಡೆಡಿಕೇಶನ್ ಇದೆ ನಿಮಗೆ ಸಿನಿಮಾ ಮೇಲೆ. ಎಲ್ಲ ಕಡೆ ನೋಡಿದ್ವಿ ನಿಮಗೆ ಅದರಿಂದ ಸ್ವಲ್ಪ ಪೇನ್ ಎಲ್ಲ ಆಯಿತು, ಹೆಲ್ತ್ ಇಶ್ಯೂಸ್ ಆಯಿತು ಅಂತ. ಮೈಂಡಲ್ಲಿ ಫಿಕ್ಸ್ ಆಗಿದ್ರೆ ಅವ್ರ ಸ್ಟೋರಿ ಹೇಳಿದಾಗ ನಾನಿಷ್ಟು ವೆಯ್ಟ್ ಲೂಸ್ ಮಾಡ್ಕೊಬೇಕು ಅಂತಾನೆ? ಅಲ್ಲ, ಅಂದರೆ ಅದು ಹೆಂಗಾಯ್ತು ಅಂದರೆ ಇತ್ತು ತಲೆಗೆ, ಅಂದರೆ ಯಾವ ಥರ ಕಾಣಿಸ್ಬೇಕು ಅಂತ. ಯೂಶ್ವಲಿ ಏನಾಕೈತಿ, ಈಗ ಭಾಳ ದಪ್ಪ ಇದ್ದೆ ಅಂತಂದರೆ ಸಣ್ಣ ಆಗೋದು ಪಟ್ಟಂತ ಎವಿಡೆಂಟಾಗಿ ಗೊತ್ತಾಗ್ಬಿಡ್ತೈತಿ. ಬಟ್ ನಾನು ಆ ಸಿನಿಮಾ ಮಾಡ್ಬೇಕಾದ್ರೆ ಆಲ್ರೆಡಿ ಸಣ್ಣ ಇದ್ದೆ. ನಾನು ಒಂದು 64 kg 65 kg ಹತ್ರ ಆಸ್ಪಾಸ್ನಾಗಿದ್ದೆ ನಾನು. ಆ್ಯಂಡ್ ಸಿನಿಮಾ ಹೋಗೋದು ಹೆಂಗೆ ಹೋಗ್ತೈತೆ ಅಂದರೆ ಅವನ ಮಾನಸಿಕವಾಗಿ ಕುಗ್ಗಿ ದೈಹಿಕವಾಗೂ ಕುಗ್ತಾ ಹೋಗ್ತಾನೆ. ಸೊ ಇನ್ನು ಆ ಪ್ರಾಸೆಸ್ ಒಳಗೆ ಡಿಫ್ರೆನ್ಸ್ ಹೆಂಗೆ ತೋರಿಸೋದು ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಡೈರೆಕ್ಟ್ರು ನಾವು ಮಾತಾಡ್ಕೊಂಡಾಗ ನನಗೆ ಈ ರಿಕ್ವೈರ್ಮೆಂಟ್ ಐತಿ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಮಾಡ್ಬೋದು, ಸ್ವಲ್ಪ ಟೈಮ್ ಕೊಡ್ರಿ ನಂಗೆ ಅಂತಂದೆ. ಆ ಟೈಮ್ ತಗೊಂಡು ಮಾಡಿದ್ವಿ. ಅಲ್ಲಿಂದ ಅಲ್ಲಿಗೆ ಒಂದು 12 kgs ಆ್ಯಕ್ಚುಲಿ. ಅಂದರೆ ಆ್ಯಕ್ಚುಲಾಗಿದ್ದು ವೇಟಿಂದ 12 kgs. ಅದು ಬೇಸಿಕಲಿ ಮಸಲ್ ಲಾಸ್ ಆಗ್ಬೇಕಷ್ಟೆ. ಮಸಲ್ ಲಾಸ್ ಆಗಬೇಕು, ಆಮೇಲೆ ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತೆ ಅದೆಲ್ಲ ಹೋಗ್ಬೇಕು. ಗೋಟ್ ಲೈಫ್ ಮೂವಿ ಬಂತಲ್ವಾ, ಅವಾಗ ಪೃಥ್ವಿರಾಜ್ ಸುಕುಮಾರನ್ ಫುಲ್ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಇಷ್ಟು ಡೆಡಿಕೇಶನ್ ಯಾರಿಗೂ ಇಲ್ಲ, ಅಷ್ಟು ಕೊಡಲ್ಲ ಅಂತೆಲ್ಲ ಹೇಳ್ತಿದ್ರು. ಮತ್ತೆ ಅವರು ಗೋಟ್ ಲೈಫ್ಗೆ ತುಂಬಾ ಟೈಮ್ ಇನ್ವೆಸ್ಟ್ ಮಾಡಿದ್ರು. ಅವರು ಆಕ್ಚುಲಿ ಹಿ ಈಸ್ ಅನ್ ಅಮೇಸಿಂಗ್ ಆಕ್ಟರ್. ಖಂಡಿತ ನಾವೆಲ್ಲ ಅವ್ರು ನೋಡಿ ಕಲಿಬೇಕು. ಅದು ಅಷ್ಟು ದೊಡ್ಡ ಆಕ್ಟರ್ಗಳು ಅವರು, ಅಷ್ಟು ವರ್ಷಗಳ ಜರ್ನಿ, ಅಷ್ಟು ಡಿಫ್ರೆಂಟ್ ಫಿಲಮ್ಗಳು, ಪಾತ್ರಗಳು, ಅಷ್ಟು ದೊಡ್ಡ ಆ್ಯಕ್ಟರ್ಗಳ ಜೊತೆಗೆ ಪರ್ಫಾರ್ಮ್ ಮಾಡ್ತಾ ಬಂದಿದ್ದಾರೆ. ಆ್ಯಂಡ್ ಅಷ್ಟು ದೊಡ್ಡ ಕ್ಯಾನ್ವಾಸಲ್ಲಿದ್ದಾರೆ. ವಿಭಿನ್ನವಾದಂಥ ಕಥೆಗಳು, ಪಾತ್ರಗಳು ಮಾಡಾರೆ. ಇನ್ಫ್ಯಾಕ್ಟ್ ನನಗೆ ಮಲಯಾಳಂ ಸಿನಿಮಾ ಇಂಡಸ್ಟ್ರೀಲಿ ಮೊದಲನೇದಾಗಿ ಒಬ್ಬರ ಆ್ಯಕ್ಟರು ನಾನು ನೋಡಿದ್ದು ಮತ್ತು ನಾನು ನೆನಪಲ್ಲಿ ಇಟ್ಕೊಂಡಿರೋದು ಫಸ್ಟ್ ಆ್ಯಕ್ಟರ್ ಫ್ರಮ್ ಮಲಯಾಳಂ ಇಂಡಸ್ಟ್ರಿ ಪೃಥ್ವಿರಾಜ್. ಅಂದರೆ ಇವ್ರನ್ನ ಬಿಟ್ಟು ಸೀನಿಯರ್ಸ್ ಮಮ್ಮೂಟಿ ಅವರು, ಮೋಹನ್ ಲಾಲ್ ಅವ್ರನ್ನ ಬಿಟ್ಟು ಹೊಸ ತಲೆಮಾರಿನ ನಟರು ಅಂತ ಬಂದರೆ ಫಸ್ಟ್ ಅವರೇ ನನಗೆ ಪರಿಚಯ ಆಗಿದ್ದು ಆನ್ ಸ್ಕ್ರೀನ್. ಅದ ನಂತರ ನವೀನ್ ಪೋಲಿ ಅವರು. ಅದಾದ್ಮೇಲೆ ಇನ್ನೊಬ್ರು ಆಕ್ಟರ್ ಇದ್ದಾರೆ, ಸಕ್ಕದಾಗಿ ಮಾಡ್ತಾರೆ ಅವರು, ಫಹದ್ ಫಾಸಿಲ್. ಹಂಗೆ ಅದಾದ್ಮೇಲೆ ದುಲ್ಕರ್ ಅವರು. ಸೊ ಹಂಗೆ ಪರಿಚಯ. ಬಟ್ ಫಸ್ಟ್ ಪೃಥ್ವಿರಾಜ್ ಗೋಟ್ ಲೈಫ್ ತಗೊಂಡ್ರೆ ಅನ್ನೋದು ಕೇಳ್ತೇನೆ. ಪೃಥ್ವಿರಾಜ್ ಅವರು. ನಾನು ಯಾಕೆ ಗೋಟ್ ಲೈಫ್ ತಗೊಂಡೆ ಅಂದ್ರೆ ಅವರು ಅಷ್ಟು ವರ್ಷ ತಗೊಂಡ್ರು, ಮತ್ತೆ ಕತೆಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ರು, ಮತ್ತೆ ಅವ್ರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಕೂಡ ಹಂಗೆ ಆಯ್ತು. ಬಟ್ ನೀವು ಇಲ್ಲಿ ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಅವ್ರಿಗೂ ನಿಮ್ಗೂ ಅಲ್ಲಿ ಏನು ಡಿಫ್ರೆನ್ಸ್ ಅನಿಸ್ತಿಲ್ಲ ಸರ್. ನೀವು ಎಷ್ಟು ಬೇಗ ನೀವು ವೆಯ್ಟ್ ಲಾಸ್ ಆಗಿದ್ದೀರಾ, ಮತ್ತೆ ವೆಯ್ಟ್ ಪುಟ್ ಆನ್ ಆಗಿದ್ದೀರಾ. ಅವರು ಅದೇ ಮಾಡಿದ್ರು. ಬಟ್ ನೀವು ಕನ್ನಡ ಇಂಡಸ್ಟ್ರಿನಲ್ಲಿ ಇಷ್ಟು ವೆಯ್ಟ್ ಗೇನ್ ಆಗ್ತಾರೆ, ಬಟ್ ವೆಯ್ಟ್ ಲಾಸ್ ಆಗಿರೋದು ನಾನು ಎಲ್ಲೂ ನೋಡಿಲ್ಲ. ಅದು ನಿಮ್ಮಷ್ಟು ಡೆಡಿಕೇಶನ್ ಕೊಟ್ಟು. ಸೊ ನಿಮ್ಮನ್ನ ನೋಡಿದವ್ರು ಯಾರಾದರೂ ಯಾಕೆ ಇಷ್ಟು ತಲೆ ಕೆಡ್ಸ್ಕೊಂಡು ಮಾಡ್ತಾ ಇದೆಯಾ ಈ ಥರ ಯಾರಾದರೂ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಯಲ್ಲಾದರೂ ಅಟ್ಲೀಸ್ಟ್? ಇಲ್ಲ, ಅಪ್ಪರಿಗೆ ಅವ್ರಿಗೆ ಗೊತ್ತಿರಲಿಲ್ಲ ಅದು ಅಷ್ಟು ಸಣ್ಣ ಆಗ್ತೀವಿ ಅಂತ. ಯಾಕಪ್ಪ ಸಣ್ಣಗೆಲ್ಲ ಯಾಕೂ ಆರಾಮಿಲ್ಲನೋ ಅನ್ನೋರು. ಆಮೇಲೆ ಪನ್ನಗ ಕೇಳಿದ್ದ ನಮ್ಮ ನಾಗಭರಣ. ಪನ್ನಗಭರಣ, ನವೀನ್ ವಾಟ್ ಹ್ಯಾಪನ್, ವಾಟ್ ವೈ ಏನಾಗಿದೆ ಅಂತ, ಹುಷಾರಿಲ್ವಾ ಅಂತ.
ಧನು ಕೇಳಿದ್ದ. ಧನು ಕೇಳ್ಬಿಟ್ಟು ಯಾಕೋ ಹಿಂಗಾಗಿದ್ಯಾ ಏನಾಗಿದೆ ಅಂತ ಕೇಳಿದ್ದೆ. ಆಮೇಲೆ ಇಲ್ಲ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತಂದು ಹುಷಾರವು ಅಂತ. ನವೀನ್ ಸರ್ ಇನ್ನು ಅಲೈವ್ ಅಂತ ಒಂದು ಟ್ರ್ಯಾಕ್ ಇದೆ ಫಿಲ್ಮಲ್ಲಿ, ಇಂಗ್ಲಿಷ್ ಲಿರಿಕ್ಸ್ ಇದೆ. ಅದನ್ನ ನಾನು ಆ್ಯಕ್ಚುಲಿ ನೆನ್ನೆ ನೋಡಿದ್ದು. ಹಿಂಗೆ ಲೈನ್ಸ್ ಎಷ್ಟು ಬೇಗ ರಿಲೇಟ್ ಆಗುತ್ತೆ ಅಂತ ಹೇಳಿದ್ರೆ, ಲೈಫ್ ಡಸಂಟ್ ಡೈ ವೆನ್ ಯುರ್ ಅಲೈವ್, ಲೆಟ್ಸ್ ಗೋ ಟು ಅ ಪ್ಲೇಸ್ ವೇರ್ ಲವ್ ಇಸ್ ನಾಟ್ ಅ ಕ್ರೈಮ್. ಸೊ ನಿಮ್ದು ಸುಮ್ಮನೆ ಒಂದು ಬರ್ತಾ ಇರುತ್ತೆ ಇಮೇಜಿನು, ಟ್ರೈಲರ್ನ ನೋಡಿ ಆ ಸಾಂಗ್ನ ನೋಡಿದಾಗ ಎಷ್ಟು ಚೆನ್ನಾಗಿದೆ. ಈಗ ನಿಮ್ದು ಮೂವೀಸ್ ಬಗ್ಗೆ ಬರೋಣ. ನೋಡಿದವ್ರು ಏನಂತಾರೆ, ಹೊಂದಿಸಿ ಬರೆಯಿರಿ, ಧರಣಿ ಮಂಡಲ ಮಧ್ಯದೊಳಗೆ, ಗುಲ್ಟು, ಹೆಸರುಗಳು ಕೂಡ ಅಷ್ಟೇ ಕ್ಯಾಚಿ ಆಗಿದೆ. ಇನ್ನು ಯಾರ್ಯಾರು ಈ ಸಾಂಗ್ ನೋಡಿಲ್ಲ ದಯವಿಟ್ಟು ಡೂ ಚೆಕ್ ಔಟ್, ಇಟ್ಸ್ ಅನ್ ಅಮೇಝಿಂಗ್ ಸಾಂಗ್. ಐ ಟೆಲ್ ಯು, ಎಷ್ಟು ನಾರ್ಮಲ್ ಲೈನ್ಸ್ ಇದೆ ಬಟ್ ಎಷ್ಟು ಬೇಗ ರಿಲೇಟ್ ಆಗುತ್ತೆ. ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಸಿನಿಮಾದಲ್ಲಿ? ನನಗೆ ಸಾಧು ಅವರು ಹಾಡಿರೋದು. ಮತ್ತೆ ಅದೇ ಸಾಂಗ್ನ ಫೀಮೇಲ್ ವರ್ಷನ್ ಅನನ್ಯ ಭಟ್ ಹಾಡಿದ್ದಾರೆ. ಅನನ್ಯ ಕೂಡ ಸಕ್ಕತ್ತಾಗಿ ಹಾಡಿದ್ದಾರೆ. ಸಾಧು ಸರ್ದು ಸಾಂಗ್ನ ಕೇಳ್ಬೇಕಾದ್ರೆ ನಾನು ಆ್ಯಕ್ಚುಲಿ ಟ್ರೈಲರ್ ಲಾಂಚ್ ಟೈಮಲ್ಲಿ ಅದನ್ನು ಪ್ಲೇ ಮಾಡಿದ್ರು. ಆ ಪ್ಲೇ ಮಾಡಿದ ಟೈಮ್ನಾಗೂ ಒಂದು ಸ್ವಲ್ಪ ಅಗೇನ್ ಮತ್ತೆ ಕಣ್ಣು ತುಂಬ್ಕೊಂತು. ಅದು ಆ ಹಾಡನ್ನ ಯಾವಾಗಲೂ ಕೇಳೋದು. ಅದು ಜೋಗುಳ ಪದ, ಅದು ಆ್ಯಕ್ಚುಲಿ ಕಂಪೋಸ್ ಮಾಡಿರೋದು, ಜೋಗುಳ ಪದ ಅಂತಲೇ ಕಂಪೋಸ್ ಮಾಡಿರೋದು. ಸೊ ಆ ಸಾಂಗ್ ನನ್ನ ಫೇವ್ರೆಟ್ಟು. ಲಕ್ಕಿಲಿ ಸಿಕ್ಕಿರೋ ಸಬ್ಜೆಕ್ಟ್ಗಳೆಲ್ಲ ಸ್ವಲ್ಪ ಆ ರಿಲೇಟಬಲ್ ಫ್ಯಾಕ್ಟರ್ಸ್ನ ಇನ್ಕ್ರೀಸ್ ಮಾಡ್ಕೋತ ಬಂತು. ಅಂದರೆ ಫ್ರಮ್ ಗುಲ್ಟು ನೀವು ಹೇಳಿದ್ರಲ್ಲ ಆ ಟೈಮಿಂದ ಹಿಡ್ಕೊಂಡು ಈ ಟೈಮ್ವರೆಗೂ ರಿಲೇಟ್ ಆದಷ್ಟು ಒಳ್ಳೆಯದು. ಅಂದರೆ ಈಗ ನೀವು ಆ ಸಾಂಗ್ದು ಲೈನ್ ಪಿಕ್ ಮಾಡಿ ಇಲ್ಲಿ ಹೇಳ್ತೀರಿ ಅಂತಂದರೆ ಅದು ರಿಲೇಟ್ ಆಗಿರುತ್ತೆ ಅಂತ. ಆ ರಿಲೇಟಬಿಲಿಟಿ ಬಂದಷ್ಟು ನಟರಿಗೂ ಕೂಡ ಒಳ್ಳೇದಲ್ಲ ಅದು. ಅಂದರೆ ಅವ್ರ ಮೇಲೆ ಒಂದು ವಿಶೇಷವಾದಂಥ ಪ್ರೀತಿ ಆಗಲಿ ಅಥವಾ ಮರೆಯೋದಿಲ್ಲ ಅಷ್ಟು ಬೇಗ. ಸೊ ಟ್ರೂ. ಯಾಕಂದರೆ ಜಯಂತ್ ಸರ್ ಬರ್ದಿರೋದು, ಜಯಂತ್ ಕಾಯ್ಕಿಣಿ ಅವರು ಲಿರಿಕ್ಸ್ ಬರ್ದಿರೋದು, ಸಾಧು ಸರ್ ಹಾಡಿರೋದು. ಸಾಧು ಸರ್ದು ಅವ್ರ ವಾಯ್ಸೇ ತುಂಬ ಯೂನಿಕ್ ಆಗಿದೆ. ಇವಾಗ ನೀನೊಂದು ಮುಗಿಯದ ಮೌನ ಸಾಂಗ್ ಎಲ್ಲ ನಮ್ಗೆ ಹಿಂಗೂ ಅದೇ ತರ ನೆನಪಿರುತ್ತೆ. ಸೊ ಇವಾಗ ನೀವು ಜೋಗುಳ ಪದ ಅಂತ ಹೇಳಿದ್ರಿಂದ ಒಂದ್ 2 ಲೈನ್ ಹೇಳ್ಬೋದಾ? ನಾನು ಹಾಡ್ಗಾರ ಆಗಿದ್ರೆ ಪೂರ್ತಿ ಹಾಡು ಹಾಡ್ತಾ ಇದ್ದೆ. ನಾನು ಹಾಡ್ಗಾರ ಅಲ್ಲ. ನಿಮ್ ವಾಯ್ಸ್ ಅಲ್ಲೇ ಹೇಳಿ ಸರ್, ಪರವಾಗಿಲ್ಲ. 2 ಲೈನ್ಸ್ ಅಷ್ಟೇ. ಬೇಡ ಪ್ಲೀಸ್, ಹಾಡ್ಬೇಡಿ, 2 ಲೈನ್ ಹೇಳ್ಬಿಡಿ ಸರ್ ಸಾಕು. ಸರ್ ವಿಸಿಲ್ ಹಾಕ್ಬೋದು ನಾವು. ನನ್ ಫಸ್ಟ್ ಗೊತ್ತಾಗ್ಲಿಲ್ಲ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂತ, ನೀವು ವಿಸಿಲ್ ಮಾಡ್ತಾ ಇದೀರಾ ಅಂತ. ಕ್ರೇಜಿ ಸರ್, ಎಷ್ಟೊಂದು ಹಿಡನ್ ಟ್ಯಾಲೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀರಾ. ಇಲ್ಲ, ಇದೊಂದೇ ಇರೋದು. ಅದೊಂದೇನಾ? ವೆರಿ ನೈಸ್, ವೆರಿ ನೈಸ್. ಇನ್ನು ಸಿನಿಮಾ ಶೂಟ್ ಮಾಡಬೇಕಾದ್ರೆ ಇವಾಗ ಕಾಡು ಮೇಡಲ್ಲಿ ಅಲಿಯೋದು ದೃಶ್ಯಗಳೆಲ್ಲ ಬರುತ್ತೆ. ಯಾಕಂದರೆ ನೀವು ಕಟ್ ಆಫ್ ಆಗಿಬಿಟ್ಟಿರ್ತೀರಾ ಅನ್ಸುತ್ತೆ ರಿಯಾಲಿಟಿಯಿಂದ. ಟ್ರೇಲರ್ ನೋಡಿದಾಗ ಅದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅಲ್ಲಿ ಶೂಟಿಂಗ್ ಮಾಡೋದು ಏನಾದರೂ ಕಷ್ಟ ಆಯ್ತಾ? ಏನಿಲ್ಲ, ಇಟ್ ವಾಸ್ ಫನ್. ಟೀಮು ಹಂಗಾಯಿತು. ಆಮೇಲೆ ನಮ್ಮ ಜೊತೆಗೆ ಇದ್ದಂಥ ಆ್ಯಕ್ಟ್ರುಗಳು ಹಾಗೆ ಇದ್ದರು. ಜರ್ನಿಲಲ್ಲ, ಹಿಂಗಾಗಿ ಆರಾಮಿತ್ತು. ಮಜಾ ಮಾಡ್ಕೊಂಡು ಹೋಗ್ತಿದ್ವಿ. ಜಸ್ಟ್ ದ್ಯಾಟ್ ಬಿಗಿನಿಂಗ್ ಮತ್ತು ಎಲ್ಲೆಲ್ಲಿ ತುಂಬ ಇಂಟೆನ್ಸ್ ಆಗಿರುವಂಥ ಪೋರ್ಷನ್ಸ್ ಅಷ್ಟೇ ನಾನು ಯಾರೊಟ್ಟಿಗೂ ಮಾತಾಡ್ತಿರಲಿಲ್ಲ. ಆರಾಮಾಗಿ ನನ್ನ ಪಾಡಿಗೆ ನಾನು ಶಾರ್ಟ್ ಕೊಟ್ಟು ಮುಗಿಸ್ಕೊಂಡು ಹೋಗಿ ಒಂದು ಕಡೆ ಕುಂತ್ಬಿಡ್ತಿದ್ದೆ. ಶೂಟಿಂಗ್ ಮುಗಿಯೋ ತನಕ. ಮುಗಿದ್ಮೇಲೆ ಮತ್ತೆ ಆರಾಮಾಗಿ ಎಲ್ಲರ ಜೊತೆ ಮಜಾ ಮಾಡ್ಕೊಂಡು ಆರಾಮಾಗಿರ್ತಿದ್ವಿ. ಓನ್ಲಿ ದಿಸ್ ಪೋರ್ಷನ್, ಈ ಸಣ್ಣ ಆಗಿದ್ದು ಪೋರ್ಷನ್ ಕೆಂಪೊಳೆಯಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅದರದ್ದು ಸುತ್ತಮುತ್ತ ವೆಸ್ಟರ್ನ್ ಘಾಟ್ಸ್ ಅಲ್ಲಿನೂ ಶೂಟ್ ಮಾಡಿದ್ವಿ. ಸ್ವಲ್ಪ ಎಕ್ಸ್ಟ್ರೀಮ್ಲಿ ಡಿಸ್ಟರ್ಬ್ಡ್ ಫೇಸ್ ಅದು. ಆ ಟೈಮ್ನಾಗ ಮೂಡು ಹಂಗೆ ಇರೋದು ಸ್ವಲ್ಪ ಅಷ್ಟೇ. ಖಂಡಿತ ಖಂಡಿತ. ಇನ್ನು ನಾವು ರಕ್ಷಿತ್ ಸರ್ ಹಾಗೆ ರಿಷಬ್ ಸರ್ ಬಗ್ಗೆ ಮಾತಾಡೋದಾದ್ರೆ, ಅವ್ರ ನೇಟಿವ್ ಸ್ಟೋರೀಸ್ನ ಸ್ಕ್ರೀನ್ ಮೇಲೆ ತೋರಿಸ್ತಾರೆ. ಅವ್ರದ್ದು ಕೂಡ ರಿಯಾಲಿಟಿಗೆ ತುಂಬ ಹತ್ರನೇ ಇರುತ್ತೆ. ಒಂದು ಇಂಟರ್ವ್ಯೂನಲ್ಲಿ ರಕ್ಷಿತ್ ಸರ್ ಹೇಳ್ತಾರೆ, ನಾರ್ತ್ ಕರ್ನಾಟಕದಲ್ಲಿ ತುಂಬ ಇನ್ನು ನಮ್ಮ ನೇಟಿವಿಟಿಗೆ ಇವ್ನು ಕೂಡ ತಕ್ಕಂತಹ ಸ್ಟೋರೀಸ್ಗಳು ತುಂಬಾನೇ ಇರುತ್ತೆ, ಅದು ಬರಬೇಕು, ಅದನ್ನು ಕೂಡ ನಾವು ತರೋ ಪ್ರಯತ್ನ ಮಾಡಬೇಕು ಅಂತ. ನವೀನ್ ಸರ್ಗೆ ಐಡಿಯಾ ಇದೆ, ಇವಾಗ ಆಕ್ಟರ್ ಆಗಿ ಮಾಡ್ತಾ ಇದ್ದೀರಿ, ನೆಕ್ಸ್ಟ್ ಡೈರೆಕ್ಷನ್ ಇಳಿಬೇಕು ಅಂತ? ಇಲ್ಲಪ್ಪ, ನಾನು ಡೈರೆಕ್ಷನ್ ಅಂದ್ರೆ ಇಂಟ್ರೆಸ್ಟ್ ಐತೆ, ಬಟ್ ಅಷ್ಟು ಜಲ್ದಿ ಆಗೋದಿಲ್ಲ. ಆಕ್ಟರ್ ಆಗಿ ಇನ್ನೂ ಭಾಳ ಕೆಲಸ ಮಾಡೋದೈತೆ. ಆ್ಯಂಡ್ ಐ ಪರ್ಸ್ನಲಿ ಫೀಲ್ ಐ ಆಮ್ ನಾಟ್ ದ್ಯಾಟ್ ಗುಡ್ ಇನಫ್ ಟು ಡೈರೆಕ್ಟ್ ಅ ಫಿಲಮ್. ಅಷ್ಟು ನನಗೆ ಇನ್ನೂ ಜ್ಞಾನ ಇಲ್ಲ. ಆಸೆ ಐತಿ ಮತ್ತು ಆಸಕ್ತಿನೂ ಐತೆ. ಮಾಡ್ತೀನಿ, ಸ್ವಲ್ಪ ಲೇಟಾಗಿ ಮಾಡ್ತೀನಿ. ಆ್ಯಂಡ್ ಕ್ಷೇತ್ರಪತಿ ಮಾಡೋದು, ಆ್ಯಕ್ಚುಲಿ ಕ್ಷೇತ್ರಪತಿ ಬಂದಾಗ ಅವರೆಲ್ಲರೂ ಭಾಳ ಇಷ್ಟಪಟ್ಟರು. ರಕ್ಷಿತ್ ಅವರು ಕರೆದು ಮತ್ತೆ ವಾಪಸ್ಸು ಆ ಥರದ
ಆ ಭಾಗದ ಇನ್ನೊಂದು ಕತೆ ಏನಾದ್ರು ಇದ್ರು ಹೇಳ್ರಿ, ಅಥವಾ ನಿಮ್ಗೆ ಏನಾದ್ರು ಕತೆ ಇಷ್ಟ ಇದ್ರೆ ಹೇಳ್ರಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಧನು ನಮ್ಮ ಬ್ಯಾನರಿಂದ ಯಾವ್ದಾದ್ರು ಮಾಡೋಣ, ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಆಗಿದ್ರೆ ಹೇಳು. ಸೊ ಇವರೆಲ್ಲರೂ ಅವರವರು ರೀಜನಾಲಿಟಿಯಿಂದ ಬಂದು ಅವ್ರ ರೀಜನ್ನ ಅಷ್ಟು ಇಷ್ಟಪಟ್ಟು ಅವ್ರ ಕೆಲಸಗಳನ್ನು ಮಾಡಿ, ಕೆಲಸಗಳ ಮೂಲಕ ತಮ್ಮ ರೀಜನ್ನ ಎಲ್ರಿಗೂ ತಲುಪಿಸೋ ಪ್ರಯತ್ನ ಮಾಡಿದ್ರಲ್ಲ, ಅದೇ ಪ್ರಯತ್ನನೇ ಕ್ಷೇತ್ರಪತಿ. ಆ್ಯಂಡ್ ಆ ಪ್ರಯತ್ನ ಎಲ್ಲರೂ ಮಾಡಬೇಕು. ಈಗ ನಾನೆಲ್ಲೋ ಒಬ್ಬ ಮಲೆನಾಡಿಂದ ಬಂದಿರ್ತಾನೆ, ನಂತರ ಬಿಸಿಲ್ನಾಡಿಂದ ಬಂದಿರ್ತಾನೆ, ಕರಾವಳಿ ಭಾಗದಿಂದ ಬಂದಿರ್ತಾರೆ. ಸೊ ಅವರವ್ರ ಭಾಗದ ಅವರವರ ಕಥೆಗಳನ್ನು ಹೇಳಿದಾಗ ಅಲ್ಲಿಯ ಒಂದು ಏನು ಡೈಲೆಕ್ಟ್ ಆಗಿರಲಿ, ಅಥವಾ ಸಾಂಸ್ಕೃತಿಕ ನೆಲೆಗಟ್ಟಾಗಿರಲಿ, ಆಹಾರ ಪದ್ಧತಿ ಆಗಲಿ, ಭಾವನೆಗಳನ್ನ ಅವರು ಹಂಚ್ಕೊಳ್ಳುವಂಥ ರೀತಿ ಆಗಿರಲಿ. ಅಂದರೆ 200 ಕಿಲೋಮೀಟ್ರಿಗೂ 150 ಕಿಲೋಮೀಟ್ರಿಗೂ ನಮ್ಮಲ್ಲಿ ಒಂದು ಸಣ್ಣ ಸಣ್ಣ ಬದಲಾವಣೆಗಳು ಏನಿರ್ತವೆ, ಅವೆಲ್ಲ ಪರಿಚಯ ಆಗ್ತಾ ಹೋಗ್ತವೆ. ಎಷ್ಟು ವೈವಿಧ್ಯಮಯವಾಗಿ ನಮ್ಮ ಕನ್ನಡ ನಾಡು ಇದೆ ಅಂತ ಅಂದ್ಕೊಂಡು ಓದಿರ್ತೀವಿ ಅಥವಾ ಕೇಳಿರ್ತೀವಿ, ಅಷ್ಟರದ್ದು ಕೂಡ ಎಲ್ಲೂ ಕೂಡ ಮನಸ್ಸಲ್ಲಿ ಕೂರ್ತಾ ಹೋಗ್ತಾವಲ್ಲ. ಸೊ ಅದು ಮುಖ್ಯ. ಆ ಒಂದು ಕಲ್ಚರಲ್ ಬ್ಯಾಲೆನ್ಸ್ ಅನ್ನೋದು ಉಂಟಾಗುತ್ತಲ್ಲ, ದಟ್ಸ್ ದ ಬೆಸ್ಟ್ ಥಿಂಗ್. ಆಗಬೇಕು. ಆ ಪ್ರಯತ್ನದಾಗ ಇದ್ದೀವಿ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಯತ್ನ ಆಫ್ ಕೋರ್ಸ್. ಹಾಗೆ ನಾನು ಇನ್ನೊಂದು ಏನು ಕೇಳೋಣ ಅನ್ಕೊಂಡೆ ಅಂದರೆ, ಈಗ ನಿಮಗೆ ಸಿನಿಮಾ ಮೇಲೆ ಆಸಕ್ತಿ ಜಾಸ್ತಿ ಇತ್ತು, ಇಂಜಿನಿಯರಿಂಗ್ ಮಾಡೋದನ್ನ ಬಿಟ್ಟು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಅದಕ್ಕೆ ಬಂದಿದ್ದು. ಸೊ ತುಂಬ ಇಷ್ಟಪಟ್ಟು ಹೋಗ್ತಾ ಇದ್ದ ಮೂವೀಸ್ ಯಾವುದು? ನಮ್ಮ ಹೀರೋ ಮೂವಿ ರಿಲೀಸ್ ಆಗ್ತಿದೆ, ನಾನು ಹೋಗಲೇಬೇಕು, ನಾನು ನೋಡಲೇಬೇಕು. ನನಗೆ ಎಲ್ಲರ ಪಿಕ್ಚರ್ ಹೋಗಿದ್ದೀನಿ. ನನಗೆ ಇವತ್ತಿಗೂ ನಾವು ಇಂಗ್ಲೀಷ್ ಪಿಕ್ಚರ್ ನೋಡ್ಬೋದು, ತೆಲುಗು ಪಿಕ್ಚರ್ ನೋಡ್ಬೋದು. ಗೊತ್ತಿಲ್ಲದಿರೋ ಯಾವುದೋ ಲ್ಯಾಂಗ್ವೇಜ್ ಪಿಕ್ಚರ್ನ ನಾವು ಫೆಸ್ಟಿವಲ್ನ ಕುಂತು ಅನುಭವಿಸಿ ಆ ಎಕ್ಸ್ಪೀರಿಯನ್ಸ್ನ ಖುಷಿಯಿಂದ ಒಂದಿಷ್ಟು ಟೇಕ್ ಅವೇ ಜೊತೆಗೆ ಬರ್ಬೋದು. ಬಟ್ ಟಿಲ್ ಟುಡೇ ಮೈ ಇನ್ಸ್ಪಿರೇಷನ್ಸ್ ನನಗೆ ನನ್ನ ಕನ್ನಡ ಸಿನಿಮಾಗಳು, ನನ್ನ ಕನ್ನಡ ಚಿತ್ರರಂಗದ ದಿಗ್ಗಜರು, ಆಮೇಲೆ ಇವತ್ತಿನ ನನ್ನ ಸ್ಟಾರ್ಗಳು, ನನ್ನ ಕನ್ನಡ ಚಿತ್ರರಂಗದ ಕಲಾವಿದರು, ಅದು ಅವರೊಟ್ಟಿಗೆ ಕೆಲಸ ಮಾಡಿದ್ದೀನಿ ಕೂಡ ನಾನು. ರಂಗಾಯಣ ರಘು ಸರು, ಅವಿನಾಶ್ ಸರು, ಅಚ್ಯುತಣ್ಣ, ಸುಮಾರಷ್ಟು ಜನ. ಇವಾಗ ನೀವು ಯಾವುದಾದ್ರೂ ಮೂವಿ ನೋಡಬೇಕಾದ್ರೆ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ, ಇವ್ರ ಜೊತೆ ನಂದು ಫೇಸ್ ಆಫ್ ಆದಾಗ ನಾನು ಇವ್ರಿಗೆ ಟಕ್ಕರ್ ಕೊಡೋ ರೀತಿನೇ ಇರಬೇಕು ಅಂತ ಅಂದ್ಕೊಂಡಿರೋ ನಟರು ಅವರೆಲ್ಲ. ಈಗ ರಂಗಾಯಣ ರಘು ಸರು ಶೂಟ್ ಮಾಡ್ಬೇಕಾದ್ರೇನೆ ಅಲ್ಲೇ ಕೂಡ ಅವ್ರದ್ದು ಏನಾದ್ರು ಆಡೋನ್ಸ್ ಇದ್ರೆ ಹಂಗೆ ಮಾಡ್ತಾರೆ, ಡೈಲಾಗ್ಸಿಗೆ ಸ್ಟಿಕ್ ಆನ್ ಆಗೋದಿಲ್ಲ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ರ್ಯಾಂಬೋ ಅಂತ ಒಂದು ಪಿಕ್ಚರ್ ಮಾಡಿದ್ದೀನಿ ನಾನು, ಒಂದು ಸಣ್ಣ ಪಾತ್ರ. ಅದು ಶರಣ್ ಅವ್ರ ಸಿನಿಮಾ. ಬೂತ್ ಬಂಗ್ಲೆ ಅಂತ ಕರಿತೀವಿ, ಅಲ್ಲಿ ಶೂಟ್ ಮಾಡಕತ್ತಿದ್ವಿ. ಅಲ್ಲಿ ಸಾಧು ಸರ್ ಇದ್ರು ಅವತ್ತು. ಅದಾದ್ಮೇಲೆ ರಂಗಾಯಣ ರಘು ಸರ್ ಕ್ಯಾರೆಕ್ಟರ್ ಇತ್ತು. ಆಮೇಲೆ ನವೀನ್ ಕೃಷ್ಣ ಅವರು ಇದ್ರು. ಶರಣ್ ಸರ್ ಜೊತೆಗೆ ಇರಲಿಲ್ಲ, ಶರಣ್ ಸರ್ ಆ ಪೋರ್ಷನ್ನಾಗ ಇರಲಿಲ್ಲ. ಅಲ್ಲಿ ನನ್ನ ಫ್ರೆಂಡ್ ಶಂಕರ್ ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಳಗೂ ಇದ್ದರು. ಅವ್ರ ಸ್ನೇಹಿತರು ತರುಣ್ ಸರ್ ಅವರೆಲ್ಲ ರಂಗಾಯಣ ರಘು ಸರ್ಗೆ ಹಿಂಗೆ ಅಂತ ಎಕ್ಸ್ಪ್ಲೇನ್ ಮಾಡೋರು ಅಷ್ಟೇ. ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಅಲ್ಲ ಅದು. ಅವ್ರಿಗೆ ಸಿಚುವೇಶನ್ ಹೇಳಿ ಹಿಂಗಿರುತ್ತೆ ಅಂತ. ಅಲ್ಲಿದ್ದನ್ನ ಈ ಲೇಯರಲ್ಲಿ ಇದ್ದಿದ್ದನ್ನ ಇಲ್ಲಿಗೆ ಎತ್ತು ಕೂರಿಸ್ಬಿಡ್ತಾರೆ ಅವರು. ಸಾಧು ಸರು ಅಷ್ಟೇ. ಬರವಣಿಗೆನ ಎನ್ಹ್ಯಾನ್ಸ್ ಮಾಡ್ತಾರೆ ಅವ್ರು ಬಂದರೆ ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅವ್ರಿಗೆ, ಯಾರೇ ರೈಟ್ರಿಗಾಗಲಿ ಅಥವಾ ಡೈರೆಕ್ಟರ್ಗಾಗಲಿ. ಆ ಥರದ ನಟರುಗಳು ಬಂದಾಗ ಆ್ಯಂಡ್ ದೇ ಆರ್ ವೆರಿ ಕೋಪರೇಟಿವ್ ಆಲ್ಸೋ. ನಂತರ ಹೊಸಬಂತರ ನಾನು ಅವಾಗ ಅಟ್ಲೀಸ್ಟ್ ಆ ಸಿನಿಮಾಲಂದ್ರೂ ಹೀರೋನೂ ಅಲ್ಲ ನಾನು, ಅಥವಾ ಒಂದು ಮೇನ್ ಕ್ಯಾರೆಕ್ಟ್ರು ಅಲ್ಲ, ಮೇನ್ ಸಪೋರ್ಟಿಂಗ್ ರೋಲು ಅಲ್ಲ. ಜಸ್ಟ್ ಲೈಕ್ ಎನಿ ಅದರ್ ಜೂನಿಯರ್ ಕ್ಯಾರೆಕ್ಟರ್ ಅದು. ಬಟ್ ಏನಂದರೆ ಒಂದು 2 ಮಾತವೆ ಆ ಜೂನಿಯರ್ಗೆ ಅಂತಷ್ಟು. ಜೂನಿಯರ್ ಆರ್ಟಿಸ್ಟ್ ಆಗಿ ಒಂದು 10 ಜನ ಇರ್ತೀವಿ, ನನಗೊಬ್ಬನಿಗೆ ಡೈಲಾಗ್ ಇರ್ತವೆ. ಅಲ್ಲಿ ಬಂದ್ಬಿಟ್ಟು ಅವರು ಸಾಧು ಸರ್ ಓಡ್ಬೇಡ, ತಡಿ, ಓಡ್ಬೇಡ, ನಿಧಾನ ನಾನು ಇವಾಗ ಹೇಳ್ತೀನಿ, ಇವಾಗ ಹೇಳು, ಹಾಂ ಇದು ಹಿಂಗೆ ಹೇಳು ಅಂತಂದ್ಬಿಟ್ಟು ಹೇಳ್ಕೊಟ್ಟಿದ್ರು ಸಾಧು ಸರ್. ಮೊನ್ನೆ ಟ್ರೈಲರ್ ಲಾಂಚಲ್ಲಿ ಹೇಳಿದೆ ನಾನು ಸರ್ಗೆ, ನೆನಪೇರಲ್ಲ ನನಗೆ, ಯಾವಾಗ್ಲೂ ಮಾಡಿದ್ದಲ್ವಾ ಅಥವಾ ಇದ್ರಲ್ಲಿ ಮಾಡಿದ್ದೀರಾ ನೀವು ಅಂತ ನೋಡಿ. ಫಸ್ಟ್ ಶಾರ್ಟಲ್ಲಿ ಹೇಳ್ಕೊಟ್ಟಿದ್ದಾರೆ. ಈಗ ನೋಡಿದವರು ಏನಂತಾರೆ, ಇಲ್ಲಿ ಮಲಗಿರು ಕಂದ ಮುದ್ದು ಹೂವಂತೆ ಅರಳುವೆ ನಾಳೆ ಕವಿತೆ ಸಾಲಂತೆ ಅಂತ ಅಲ್ಲಿ ಹೇಳ್ಕೊಟ್ಟಿರೋದೊಂದು, ಇಲ್ಲಿ ಅದೇ ಬರೋದು ಒಂದು ನನಗೆ ಸಡನ್ ಆಗಿ ಸಿಂಕ್ ಆಯ್ತು. ಇವಾಗ ಆಕ್ಚುಲಿ ನೀವು ಲೈನ್ ಹೇಳಿದಾಗ ನನಗೆ ಒಂಥರ ಸಮಾಧಾನ ಕೊಡೋ ಸಾಲ. ಅಂದ್ರೆ ಅರಳುವೆ ನಾಳೆ ಕವಿತೆ ಸಾಲಂತೆ, ಅವತ್ತು ಹೇಳಿದಂಗೆ ಇತ್ತಿದು ಅಂತ. ನನಗೂ ಕೂಡ ಸಾಂಗ್ ಕೇಳಿದಾಗ ಅದೇ ಫೀಲ್ ಆಗಿದ್ದು. ಸಾಧು ಸರ್ ಹಾಡಿದ್ದಾರೆ ಅಂದಾಗ
ಫಸ್ಟ್ 2 ಲೈನಲ್ಲೇ ನಿಮ್ನ ಹಿಡಿದಿಟ್ಕೊಂಡ್ಬಿಡುತ್ತೆ. ಮಲಗಿರು ಕಂದ ಆರಾಮ್ಸೆ, ಎನಿವೇ ಟುಮಾರೋ ವಿಲ್ ಬಿ ಬೆಟರ್ ಅನ್ನೋ ಬಟ್ ದಟ್ ಸಾಂಗ್ ಈಸ್ ಫಾರ್ ಡಿಫರೆಂಟ್, ಅಂದ್ರೆ ಕಾಂಟ್ರರಿ ಸಿಚುವೇಶನ್ಗೆ ಬರೆದಿರುವಂಥ ಹಾಡು. ಪ್ರಾಬಬ್ಲಿ ನೀವು ಸಿನಿಮಾ ನೋಡಿದಾಗ ಅದು ಗೊತ್ತಾಗುತ್ತೆ. ಸ್ವಲ್ಪ ಹಿಂಟ್ ಇದೆ, ಸಾಂಗಲ್ಲೇ ಬಿಟ್ಕೊಟ್ಟಿದ್ದಾರೆ. ಇದೇನು ಥ್ರಿಲ್ಲರ್ ಸಿನಿಮಾ ಅಲ್ಲ, ನಾವೇನೋ ಹಿಂಟ್ ಬಿಡ್ತೀವಿ ಅಂತ ಎಲ್ಲ ಕಥೆನೇ ಹೇಳ್ಬಿಡ್ಬೋದು ಇಲ್ಲಿ. ತುಂಬ ಸಹಜವಾಗಿ ಎಲ್ಲರ ಲೈಫಲ್ಲಿ ನಡೆಯುವಂಥ ಇನ್ಸಿಡೆನ್ಸಸ್ನ ಇಟ್ಕೊಂಡು ಪಿಕ್ಚರ್ ಮಾಡಿರೋದು. ಬಟ್ ಐಮ್ ಲಕ್ಕಿ, ನಾವು ಇವಾಗ ತುಂಬ ಇಷ್ಟಪಟ್ಟು ಥಿಯೇಟ್ರಲ್ಲಿ ದಾಡ್ಕೊಂಡು ಒಬ್ಬರು ಪಿಕ್ಚರ್ ನೋಡಿರ್ತೀವಿ. ಅವರು ಮನೆಗೆ ಕರೆದ್ಬಿಟ್ಟು ವಿಶ್ ಮಾಡಿ ಇವೆಂಟ್ ಕರೀತಾರೆ ಚಿತ್ರದುರ್ಗದಲ್ಲಿ, ಸುದೀಪ್ ಸರ್. ಆಮೇಲೆ ಇವ್ರು ಎಷ್ಟು ಸ್ಟ್ರಗಲ್ ಇಟ್ಕೊಂಡು ಹೀರೋ ಆಗಾರೆ ಅಂತ ನಾವು ಆ ಒಂದು ಇದನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಬರ್ತಿರ್ತೀವಿ. ಅವ್ರು ಕರೆದು ಚೆನ್ನಾಗಿ ಮಾಡ್ತೀನಿ, ನಾನು ಸಿನಿಮಾ ಮಾಡ್ತೀನಿ ಅಂತಾರೆ ವಿಜಯ್ ಸರ್. ಸೊ ಹಂಗೆ ಅಂದರೆ ನಾವು ಅಷ್ಟು ಒಂದು ಡಿಸ್ಟೆನ್ಸಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ವಲ್ಲ, ಅವರೆಲ್ಲರೂ ಇವತ್ತು ಮಾತಾಡ್ಸಿದಾಗ ಒಂಥರ ಖುಷಿ ಆಗುತ್ತೆ. ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ. ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಗೊತ್ತಾಗಲ್ಲ. ಅಂದರೆ ಹೇಳ್ತೀವಿ, ಹೇಳಿದಾಗ ಅವ್ರಿಗೆ ಮುಜುಗರ ಅನ್ಸ್ಬಿಡ್ತದೆ. ಈಗ ಏನು ಇಷ್ಟು ಹೇಳ್ತಾನೆ ಇವನು ಅಂತ ಅನ್ಸ್ಬಿಡ್ತದೆ. ನನಗೆ ಅದೊಂದು ಅಭ್ಯಾಸ ಇದೆ, ಹೇಳಿ ಅಭ್ಯಾಸ ಇದೆ ನನಗೆ. ಸರ್ ನೀವು ಭಾಳ ಇಷ್ಟ ಆಯ್ತು, ಆ್ಯಕ್ಚುಲಿ ನೀವು ನಮ್ಮ ಇನ್ಸ್ಪಿರೇಷನ್ ಸರ್, ಹಾಗೆ ಸರ್ ಹಿಂಗೆ ಅಂತಂದಾಗ ಅವ್ರಿಗೆ ಭಾಳ ಜನ ಹೇಳಿರ್ತಾರಲ್ಲ, ಅದೊಂಥರ ಮುಖಸ್ತುತಿ ಅನ್ಸ್ಬಿಡ್ತೈತೆ. ಅಂದ್ರೆ ಮುಂದೆ ಏನೋ ಹೇಳ್ತಿದಾರೆ ಅಂತ ಅನ್ಸ್ಬಿಡ್ತೈತೆ. ಇನ್ನೂ ದೊಡ್ಡ ಸ್ಟಾರ್ ಆದ್ರೂ ನಾನು ಅವ್ರ ಹತ್ರ ಹೋದಾಗ ಹಿಂಗಿರಕ್ಕೆ ಇಷ್ಟಪಡ್ತೀನಿ. ಖಂಡಿತ, ಅದು ನಿಮ್ಮ ಒಳ್ಳೆ ಗುಣ. ನವೀನ್ ಅವ್ರಿಗೆ ಇಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ಇಷ್ಟ ಇರೋ ಡೈರೆಕ್ಟರ್ ಯಾರು? ಭಟ್ರ ಜೊತೆಗೆ ಇವತ್ತಿಗೂ ಅದು ಆಸೆ ಇದೆ. ಯಾಕಂದ್ರೆ ಮುಂಗಾರು ಮಳೆ ಮತ್ತೆ ದುನಿಯಾ 2 ಸಿನಿಮಾ ನಮ್ಗೆ ಆಕ್ಚುಲಿ 2007ರಲ್ಲಿ ಯಾರೇ ಸಿನಿಮಾಗೆ ಬರಬೇಕು ಅಂತ ಅನ್ಕೊಂಡು ಆ ಟೈಮಲ್ಲಿ ಹೆಜ್ಜೆ ಇಟ್ಟವ್ರಿಗೆ ಅವ್ 2 ಸಿನಿಮಾಗಳು ತುಂಬಾ ದೊಡ್ಡ ಮೋಟಿವೇಶನ್ ಆಗಿರ್ತವೆ. ಸೊ ಹಂಗೆ ಸೂರಿ ಸರ್ ಜೊತೆಗೆ, ಸರ್ ಇಬ್ಬರ ಜೊತೆ ಕೆಲಸ ಮಾಡೋಕೆ ಇಷ್ಟ. ನೀವು ನೋಡಿದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಬರ್ತಾ ಇರುತ್ತಲ್ಲ ಸುಕ್ಕ ಸೂರಿ ನುಡಿಗಳು ಅಂತ. ಸೊ ಇಬ್ಬರ ಜೊತೆಗೂ ಇಷ್ಟ ಆಯ್ತು. ನಾನು ಇಬ್ಬರಿಗೂ ಹೋಗಿ ಕೇಳಿದ್ದೀನಿ, ಸರ್ ನಿಮ್ಮ ಸಿನಿಮಾಲ್ಲಿ ಒಂದು ಅವಕಾಶ ಕೊಡಿ ನನಗೆ ಅಂತ. ಇಬ್ಬರ ಹತ್ರನೂ ಮಾತಾಡಿದ್ದೀನಿ. ಬಟ್ ಅದು ಕೂಡ್ ಬರಬೇಕು ಅಂದರೆ ಅವರು ಅನ್ಕೊಂಡಿರೋ ಕಥೆಗಳು ಅದು ಪಾತ್ರಕ್ಕೆ ಸರಿ ಹೊಂದಬೇಕು, ಅದಕ್ಕೆ ಒಳ್ಳೆ ನಿರ್ಮಾಪಕರು ಸಿಗಬೇಕು. ಹಂಗೆ ಸಿಕ್ಕಾಗ ಮುಂದೊಂದು ದಿವಸ ಯಾವತ್ತೂ ಆಗತ್ತೆ. ನಿಮ್ಮ ಮತ್ತೆ ಭಟ್ರ ಕಾಂಬಿನೇಷನ್ ನೋಡೋದಕ್ಕೆ ನಾನಂತೂ ಕಾಯ್ತಾ ಇರ್ತೀನಿ. ಅವ್ರದ್ದು ರಿಯಾಲಿಟಿನೇ ಇರುತ್ತೆ. ಇನ್ನು ನೀವು ಸಹಜ ಅಭಿನಯ ನ್ಯಾಚುರಲ್ ಅನ್ಸುತ್ತೆ ನೀವು ಮಾಡೋದೆಲ್ಲ ನೋಡೋದಕ್ಕೆ. ಸೊ ಅದ್ರ ಜೊತೆ ಸ್ವಲ್ಪ ಫಂಕಿ ಡೈಲಾಗ್ಸ್ ಆಡೋಣ ಆದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಕೋರ್ಸ್. ಚೆನ್ನಾಗಿರುತ್ತೆ. ಖಂಡಿತ ನವೀನ್ ಸರ್, ಇನ್ನು ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳು ತುಂಬಾ ಲೈನ್ ಅಪ್ ಇದೆ ನಿಮ್ದು ಅಲ್ಲ? ಸೊ ಈ 2025 ನೋಡಿದವರು ಏನಂತಾರೆ ನಂತರ ಬೇರೆ ಯಾವ್ದಾದ್ರು ಸಿನಿಮಾ ರಿಲೀಸ್ಗೆ ರೆಡಿ ಇದೆಯಾ? ಒಂದು ಸಿನಿಮಾ ಐತೆ, ಅದು ಆ್ಯಕ್ಚುಲಿ ಹಂಗೆ ಅದು ಭಾಳ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಟು ಕಂಪ್ಲೀಟ್ ದಟ್ ಸಿನಿಮಾ. ಅಂದರೆ ನಿರ್ಮಾಪಕರಿಗೆ ಸಿಕ್ಕಾಬಿಟ್ಟೆ ಏನೇನೋ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ಗಳಾಯಿತು. ಒಂದು 5 ವರ್ಷದ ಹಿಂದೆ ಶೂಟ್ ಮಾಡಿದ್ವಿ ಅದು. ಆ ಒಂದು ಸಿನಿಮಾ ಐತೆ, ನೋಡಬೇಕು. ಶಕ್ತ್ಯಾನುಸಾರ ಯು ಆರ್ ಟ್ರೈಯಿಂಗ್ ಯುವರ್ ಬೆಸ್ಟ್ ಆಫ್ ಕೋರ್ಸ್. ಈಗ ತುಂಬಾ ಪ್ರೆಷರ್ ಆದಾಗ ಸಿನಿಮಾ ಶೂಟಿಂಗ್ ಎಲ್ಲ ನಡೀತಿದೆ, ಇಷ್ಟಪಟ್ಟೆ ಬಂದಿರೋದು. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ನನಗೆ ನೆಮ್ಮದಿ ಬೇಕು, ಪೀಸ್ ಬೇಕು ಅಂತ ಅಂದಾಗ ನೀವು ಯಾವ್ದಾದ್ರು ಗೇಮ್ಸ್ ಆಡ್ತೀರಾ ಇಲ್ಲ ಎಲ್ಲಾದ್ರೂ ಹೊರಗಡೆ ಹೋಗ್ತೀರಾ? ಸಿನಿಮಾನೇ ನೋಡ್ತೀನಿ. ಸಿನಿಮಾನೇ ನೋಡ್ತೀರಾ? ಓಕೆ ಓಕೆ. ನಂಗೆ ಸಿನಿಮಾನೇ ರಿಲೀಫ್ ಆಲ್ ದ ಟೈಮ್. ಫಿಲ್ಮ್ ಇಸ್ ಮೈ ಇನ್ಸ್ಪಿರೇಷನ್. Film is also your my escape. relaxation. Film is also my escape. Film is the best companion for me. ವೆರಿ ನೈಸ್, ವೆರಿ ನೈಸ್. ಸೊ ನೀವು ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ಯಾವ ಹೀರೋಯಿನ್ ಮೇಲೆ ಕ್ರಶ್ ಇತ್ತು? ಅವ್ರ ಜೊತೆ ಅಭಿನಯ ಮಾಡೋದಕ್ಕೆ ಅವಕಾಶ ಸಿಗ್ಬೋದಾ? 9th ಸ್ಟ್ಯಾಂಡರ್ಡ್ ಟೈಮಲ್ಲಿ ನಾನು ಆ್ಯಕ್ಚುಲಿ ಫಸ್ಟ್ ರಕ್ಷಿತಾ ಅವ್ರನ್ನ ನೋಡಿದ್ದೆ. ರಕ್ಷಿತಾ ಮ್ಯಾಮ್, ಅದಾದ್ಮೇಲೆ ರಮ್ಯಾ ಮ್ಯಾಮ್, ಅದಾದ್ಮೇಲೆ ರಾಧಿಕಾ ಅವರು. ನಿಮ್ದು ಆರ್ ಗ್ರಾಫ್ ಹೋಗ್ತಾ ಇದೆ. ರಾಧಿಕಾ ಅವರು, ರಮ್ಯಾ ಅವರು. ತುಂಬಾ ಹಿಂದೆ ಹೋದ್ರೆ ಲಕ್ಷ್ಮಿ ಅಮ್ಮ ಸಿಕ್ಕಾಬಿಟ್ಟೆ ಇಷ್ಟ ಆಗೋರು. ಆಪರೇಷನ್ ಅಲ್ಮೇಲಮ್ಮ ಬಂದಾಗ ನಾನು ರೀಸೆಂಟ್ ಆಗಿ ಅವ್ರಿಗೆ ಸಿಕ್ಕಾಗ ಹೇಳಿದೆ, ಶ್ರದ್ಧಾ ಅವ್ರಿಗೆ. ಅವ್ರ ಫಸ್ಟ್ ಸಿನಿಮಾ ನಂಗೆ ಭಾಳ ಫೇವ್ರೇಟ್. ಆಮೇಲೆ ಅವ್ರು ತೆಲುಗು ಸಿನಿಮಾ ಮಾಡಿದಾಗಲೂ ಅವ್ರಿಗೋಸ್ಕರ ಒಂದು ಸಿನಿಮಾ ನೋಡಿದೆ ನಾನು, ಒಂದು ತೆಲುಗು ಸಿನಿಮಾನ. ಅವರು ಅದು ಹಂಗೆ ಲಿಸ್ಟ್ ಹೋಗುತ್ತೆ. ಲಿಸ್ಟ್ ಹೋಗುತ್ತೆ. ಸೊ ನೆಕ್ಸ್ಟ್ ನಿಮ್ದು ಮತ್ತೆ ಶ್ರದ್ಧಾ ಅವ್ರದ್ದು ಕಾಂಬಿನೇಷನ್ ಬರ್ಬೋದಲ್ವಾ? ಆಫ್ ಕೋರ್ಸ್. ಈಗ ಬಂದ್ರೆ ಡೆಫಿನೆಟ್ಲಿ ಶಿ ಇಸ್ ವೆರಿ ಗುಡ್ ಆಕ್ಟ್ರೆಸ್. ಕೃಷ್ಣ ಲವ್ಸ್ ಹಿಸ್ ಲೀಲಾ, ಅದೇನೋ ಇದೆ ಟೈಟ್ಲ್. ನನಗೆ ಮೊನ್ನೆ ಹೇಳಿದೆ ನಾನು, ಈಗ ನೆನಪಾಗ್ತಿದೆ, ಕರೆಕ್ಟಾಗಿ ಹೇಳಕ್ ಗೊತ್ತಿಲ್ಲ. ಅವರು ಆಮೇಲೆ ಮಣಿರತ್ನಂ ಸಿನಿಮಾಲಿ ಒಂದು ಚಿಕ್ಕ ಸ್ಪೇಸಲ್ಲಿ ಬಂದು ಹೋಗ್ತಾರೆ. ಆಮೇಲೆ ಇವತ್ತಿನ ಎಲ್ಲ ನಟಿ ಮನೆಗಳು ಅವರೆಲ್ಲರೂ ಇಷ್ಟನೇ.
ವೆರಿ ನೈಸ್, ವೆರಿ ನೈಸ್. ಕೊನೆಯದಾಗಿ ಸರ್, ಲಾಸ್ಟ್ ಕ್ವೆಶನ್. ಈಗ ನೀವು ನಮ್ಮ ಇಂಡಸ್ಟ್ರಿಯಲ್ಲಿ ಯಂಗ್ಸ್ಟರ್ ಹೀರೋಗಳಲ್ಲಿ ಒಬ್ರು. ಸೊ ನಿಮಗೆ ಇಷ್ಟ ಆಗೋರು ಅಭಿನಯ, ಇವ್ರು ಸಖತ್ತಾಗಿ ಮಾಡ್ತಾರೆ, ನನಗೆ ಒಳ್ಳೆ ಕಾಂಪಿಟೇಟರ್ ಅನ್ಸೋರು ಯಾರು? ಕಾಂಪಿಟೇಟರ್ ಇಲ್ಲ ಅಂದ್ರೂ ಯು ಲವ್ ಹಿಸ್ ವರ್ಕ್. ಲಕ್ಕಿಲಿ ನಮ್ಮ ಲೇಯರಲ್ಲಿ ಬಂದಿರುವಂಥ ಎಲ್ಲರೂ ಕೂಡ ಒಂದು ಒಳ್ಳೆ ಪ್ರಿಪ್ರೇಷನ್ ಜೊತೆಗೇ ಬರತ್ತಾರೆ. ಸೊ ದೆರ್ ಈಸ್ ನೋ ಒನ್ ಪರ್ಟಿಕ್ಯುಲರ್ ಆ್ಯಕ್ಟರ್. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅದು ಹೆಂಗೆ ಹೇಳಿ, ನಾನು ಇವರು ಅವರು ಅಂತ ಹೇಳೋಕ್ಕಾಗೋದಿಲ್ಲ. ಅವರ ಬೆಸ್ಟ್ನ ಅವರು ಪ್ರಯತ್ನ ಪಟ್ಕೊಂಡು ಸಿನಿಮಾ ಟು ಸಿನಿಮಾ ವರ್ಕ್ ಮಾಡ್ತಾನೆ ಬರ್ತಿದ್ದಾರೆ. ರಿಷಿ ಆಗಿರ್ಬೋದು ಅಥವಾ ಪ್ರಮೋದ್ ಆಗಿರ್ಬೋದು, ಈಗ ವಿಕ್ರಮ್ ಒಂದು ಸಿನಿಮಾ ಮಾಡ್ತಿದ್ದಾರೆ. ಆಮೇಲೆ ವಿನಯ್ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳ ಜೊತೆಗೆ ಬಂದರು. ಹೌದು. ಇವ ಅವರು ಎಲ್ಲ ಒಳ್ಳೆ ಡ್ಯಾನ್ಸು, ಆ್ಯಕ್ಷನ್ನು, ಪರ್ಫಾರ್ಮೆನ್ಸು ಅದ್ರ ಜೊತೆಗೆ ಬಂದರು. ಆ್ಯಂಡ್ ನಮ್ಮ ವಿಕ್ಕಿ ತುಂಬ ಚೂಸಿಯಾಗಿ ಕೆಂಡ ಸಂಪಿಗೆ ಆದಮೇಲೆ ಮತ್ತೆ ಒಂದೊಂದು ಸಿನಿಮಾಗಳು ಮಾಡ್ತಾ ಬಂದರು. ಆ್ಯಂಡ್ ರಾಯಲ್ ಈಗ ರೀಸೆಂಟಾಗಿ ಅಂತ ವಿರಾಟ್, ಅವರು ಕೂಡ ನೋಡಿ ಅಷ್ಟು ವರ್ಷಗಳಲ್ಲಿ ಒಂದು 2 ಸಿನಿಮಾ ಮಾತ್ರ ಮಾಡಿರೋದು. ಕಾದು ಕಾದು ಕಾದು. ಸಿದ್ಧಾರ್ಥ್ ಮಾಧ್ಯಮಿಕ ಅಂತ ಒಬ್ಬರು ಆ್ಯಕ್ಟರ್ ಇದ್ದಾರೆ. ಅವರು ಕೂಡ ಆ್ಯಕ್ಚುಲಿ ಆ ವೆಯ್ಟ್ ಲಾಸ್ ಪ್ರಾಸೆಸ್ಸಲ್ಲಿ ನನಗೆ ಮೊನ್ನೆ ಸಿಕ್ಕಾಗ ಮಾತಾಡ್ತಾ ಇದ್ರು. ಕೌಲುದಾರಿ ಸಿನಿಮಲ್ಲಿ ಮಾಡಿದರು. ಆಮೇಲೆ ನಮ್ಮ ದಿಯಾ, ಪೃಥ್ವಿ ಅವರು ಅಷ್ಟೇ. ಹಿ ಈಸ್ ಕನ್ಸಿಸ್ಟೆಂಟ್ಲಿ ಟ್ರೈಯಿಂಗ್ ವಿತ್ ವೆರೈಟಿ ಆಫ್ ಸಬ್ಜೆಕ್ಟ್ಸ್. ಆ್ಯಂಡ್ ದೀಕ್ಷಿತ್ ಎಂಥ ಒಳ್ಳೆ ಸ್ಟಾರ್ ಜೊತೆಗೆ ಒಳ್ಳೊಳ್ಳೆ ಸಿನಿಮಾ ದಸರಾ ಎಲ್ಲ ಮಾಡಿ ಪ್ರತಿಯೊಬ್ಬರು. ಅಂದರೆ ನಮ್ಮ ಪ್ರವೀಣ್ ತೇಜ್ ಇದ್ದಾನೆ. ಪ್ರವೀಣ್ ತೇಜ್ ಜಾಲಿ ಡೇಸಿಂದ ಅವಾಗಿಂದ ಬಂದಿರೋಂಥ ಒಳ್ಳೆ ಆ್ಯಕ್ಟರ್. ನವೀನ್ ಮಹಾದೇವ್, ನಮ್ಮ ಹೊಂದಿಸಿ ಬರೆಯರಲ್ಲಿ ಒಟ್ಟಿಗೆ ಮಾಡಿದ್ವಿ. ಸೊ ದ ಲಿಸ್ಟ್ ಈಸ್ ಬಿಗ್, ಬಟ್ ವಾಟ್ ಆ್ಯಕ್ಚುಲಿ ಸ್ಟ್ಯಾಂಡ್ಸ್ ಔಟ್, ಈ ಎಲ್ಲರ ಮಧ್ಯದಲ್ಲಿ ಇರುವಂಥ ಒಂದು ಸಾಮ್ಯತೆ ಏನಪ್ಪ ಅಂತಂದರೆ, ಯಾರೂ ಲೇಸಿಗಳಲ್ಲ, ಆಮೇಲೆ ಯಾರೂ ಇದಲ್ಲ. ನಮ್ಮ ಶ್ರೇಯಸ್ ಮಂಜು ಪಡ್ಡೆ ಹುಲಿ, ಈಗ ವಿಷ್ಣುಪ್ರಿಯ ಎಷ್ಟು ಪಾಪ ಎಲ್ಲ ಕೆಲಸಗಳು ಮಾಡ್ಕೊಂಡು ಅವನೇ ಎಡಿಟಿಂಗ್ ಕೂತ್ಕೊಂಡು ಅವನೇ ಕೆಲಸ ಮಾಡ್ಕೊಂಡು ಬರ್ತಿದ್ದಾನೆ. ಆ್ಯಂಡ್ ಜಸ್ಟ್ ಮ್ಯಾರಿಡ್ ಅಂತ ಮೊನ್ನೆ ಒಂದು ಇಂಟರ್ವ್ಯೂ ಮಾಡಿದ್ವಿ ನಾವು. ಶೈನ್ ಶೆಟ್ಟಿ ಆ್ಯಕ್ಚುಲಿ ಅವರು ಕೂಡ ಕಾಲೇಜ್ನ ಬಿಟ್ಟು ಆಮೇಲೆ ಆ್ಯಂಕರಿಂಗ್ ಶುರು ಮಾಡಿ ಸ್ಮಾಲ್ ಸ್ಕ್ರೀನಿಂದ ಬಂದು ಖಂಡಿತ ಹೀಸ್ ಗಿವಿಂಗ್ ಇಸ್ ಬೆಸ್ಟ್. ರಾಕೇಶ್ ಅಡಿಗ ಫ್ಯಾಂಟಾಸ್ಟಿಕ್ ವರ್ಕ್ ಇದರಲ್ಲಿ. ಮೊನ್ನೆ ಮರ್ಯಾದೆ ಪ್ರಶ್ನೆ ನೋಡಿ ಎಷ್ಟು ಜನ ಇದ್ದಾರೆ. ನಾನು ಅನ್ಕೊಂಡೆ ನೀವು ಒಂದಿಬ್ರು ಹೆಸರು ಹೇಳ್ತೀರಾ ಅಂತ. ನೀವು ಅವ್ರು ಮಾಡ್ತಿರೋ ಸಿನಿಮಾಗಳು, ಅವ್ರ ಪ್ರಯತ್ನಗಳು, ಅಷ್ಟು ಹೀರೋಗಳು, ನೀವೇ ಒಂದು 8-10 ಜನ ಹೆಸರು ತಗೋ. ಆಮೇಲೆ ಈಗ ಒಂದೊಳ್ಳೆ ಲಾಂಚ್ ಆಯ್ತು ನಮ್ಮ ಇವ್ರದ್ದು ಸಂಚಿದು, ಸುದೀಪ್ ಸರ್ ಅವರ ಅಕ್ಕನ ಮಗ. ಸಣ್ಣ ಟೀಸರ್ ಬಿಟ್ಟಿದ್ರು ಅದಕ್ಕೂ ಮುಂಚೆ ಅವರು, ಜಿಮ್ಮಿ. ಸೊ ಅದನ್ನ ಅವರೇ ಡೈರೆಕ್ಟ್ ಮಾಡಬೇಕು ಅಂತ ಅನ್ಕೊಂಡು ಬಿಟ್ಟಿದ್ದು. ಸಿ ಲುಕ್ ಎಟ್ ದ ಪ್ರಿಪರೇಷನ್, ಎಲ್ಲರೂ ಎಷ್ಟು ಪ್ರಿಪೇರ್ ಆಗಿ ಬರ್ತಿದ್ದಾರೆ. ಆ್ಯಂಡ್ ಇವಾಗ ಆ್ಯಕ್ಚುಲಿ ತುಂಬ ಒಳ್ಳೆ ಸಬ್ಜೆಕ್ಟ್ ಒಂದು ಪಿಕ್ ಮಾಡಿದ್ದಾರೆ ಅವರು. ಯೂಶ್ವಲಿ ಒಬ್ಬರು ಅಂದರೆ ಒಂದು ಸ್ಟಾರ್ ಆಲ್ರೆಡಿ ಮನೇಲಿದ್ದಾಗ ಬರುವಂಥ ಸಿನಿಮಾಗಳು ಮ್ಯಾಸಿವ್ ಸ್ಕೇಲು, ಇಲ್ಲ ಅಂತಂದರೆ ಒಂದು ಔಟ್ ಆ್ಯಂಡ್ ಔಟ್ ಮಾಸ್ ಕಮರ್ಷಿಯಲ್ ಜೊತೆಗೆ ಬರ್ತಾರೆ. ಬಟ್ ಈಸ್ ಕಮಿಂಗ್ ವಿತ್ ವೆರಿ ಗುಡ್ ಸಬ್ಜೆಕ್ಟ್. ಅದರ ನಿರ್ದೇಶಕರು ನನ್ನ ಸ್ನೇಹಿತರು, ತುಂಬ ಒಳ್ಳೆ ಕತೆ ಅದು. ಅಷ್ಟು ಜನ ಇದ್ದಾರೆ. ಅಂದರೆ ಇನ್ನೂ ನಾನು ಹೆಸರುಗಳನ್ನ ಬಿಟ್ಟಿದ್ದೀನಿ ಒಂದಿಷ್ಟು. ಅಂದರೆ ಸದ್ಯಕ್ಕೆ ಮಾತಾಡ್ತಾ ಸಡನ್ನಾಗಿ ನೆನಪಾಗ್ತಿಲ್ಲ. ಅಷ್ಟು ನಟರುಗಳಿದ್ದಾರೆ, ಅಷ್ಟು ಚೆನ್ನಾಗಿ ಅಭಿನಯಿಸೋ ನಟರುಗಳಿದ್ದಾರೆ. ನಮಗೆಲ್ಲ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದಟ್ ಒನ್ ಬಿಗ್ ಬ್ರೇಕ್. ಸೊ ಇನ್ನೂ ಒಂದಿಷ್ಟು ಜನ ನಿರ್ಮಾಪಕರ ಮಕ್ಕಳಿದ್ದಾರೆ, ನಟರುಗಳ ಮಕ್ಕಳಿದ್ದಾರೆ. ಆ್ಯಂಡ್ ನಮ್ಮ ಲೇಯರಲ್ಲಂದ್ರೂ ತುಂಬ್ಕೊಂಡಿದೀವಿ ನಾವು. ನಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು, ಒಳ್ಳೊಳ್ಳೆ ನಿರ್ಮಾಪಕರು, ನಿರ್ದೇಶಕರು ಸಿಕ್ಕು ಜನ ಚಲೋತ್ನಾಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನೂ ದೊಡ್ಡದಾಗಿ ಆಶೀರ್ವಾದ ಮಾಡಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು. ವಿಲ್ ಡೆಫಿನೆಟ್ಲಿ ಡೆಲಿವರ್ ಗುಡ್. ನಿಮ್ಮ ಕೆಲಸ ನೋಡ್ತಾ ಬಂದಿದ್ದೀವಿ. ಬಿಗ್ ಬ್ರೇಕ್ ಅಂತ ಹೇಳಿದ್ರಿ, Jan 31 ಸಿಗ್ಲಿ. ಥ್ಯಾಂಕ್ ಯು. ಎಸ್ ನವೀನ್ ಸರ್. ಸೊ ಇದಾಗಿತ್ತು ನನ್ನ ಮಾತುಕತೆ ನವೀನ್ ಶಂಕರ್ ಅವ್ರ ಜೊತೆ. ಅವರ ಸಿನಿಮಾ ನೋಡಿದವರು ಏನಂತಾರೆ, ಇದೇ ತಿಂಗಳು January 31 ರಿಲೀಸ್ ಆಗ್ತಾ ಇದೆ. ಎಲ್ಲ ಥಿಯೇಟರ್ಗೆ ಹೋಗಿ ನೋಡಿ, ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ. ಅವ್ರಿಗೆ ವಿಶ್ವದ ಲಕ್ ಅಂತ ಹೇಳ್ತಾ ಶೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.